ನಮಸ್ಕಾರ. ನನ್ನ ಹೆಸರು ಮೋಹನ್ ಎ.ಎಂ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಮನೋವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ವ್ಯಕ್ತಿತ್ವ. ಇದು 3ನೇ ತರಗತಿ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ. ಸೊ ಈಗಾಗಲೇ ನಾವು ಆ ವ್ಯಕ್ತಿತ್ವದ ವ್ಯಾಖ್ಯಾನಗಳು, ನಿರ್ಧಾರಕ ಅಂಶಗಳು, ವ್ಯಕ್ತಿತ್ವವನ್ನ ಬರ್ತಕ್ಕಂಥ ಒಂದು ಸ್ಥಿರ ಗುಣಗಳು, ಸ್ವರೂಪದ ಅಂಶಗಳು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೀವಿ. ಸೊ ಇವತ್ತು ವ್ಯಕ್ತಿತ್ವದ ನಿರ್ಧಾರಕಗಳಲ್ಲಿ ಮತ್ತೆ ಕೆಲವು ವಿಷಯಗಳು, ಹಾಗೆ ಆ ವ್ಯಕ್ತಿತ್ವವನ್ನು ಅಳೆಯುವ ವಿಧಾನಗಳು, ಅದರಲ್ಲಿ ಬರುತ್ತೆ ಕ್ವಶನರ್ ಮೆಥಡ್ ಬರುತ್ತೆ, ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಬರುತ್ತೆ, ಬೇರೆ ಬೇರೆ ರೀತಿಯಾದಂತಹ ಒಂದು ತಂತ್ರಗಳು, ವಿಧಾನಗಳು, ವ್ಯಕ್ತಿತ್ವವನ್ನು ಅಸೆಸ್ ಮಾಡುವಂತಹ ಒಂದು ಮಾನದಂಡಗಳು ಯಾವುಗಳನ್ನ ಇಟ್ಕೊಂಡು ನಾವು ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡ್ತೀವಿ, ನಿರ್ಧಾರ ಮಾಡ್ತೀವಿ, ಅಳಿತೀವಿ ಅನ್ನೋದನ್ನ ವಸ್ತು ವಿಷಯಗಳಿದೆ. ಆ ವಸ್ತು ವಿಷಯಗಳ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಓಕೆ, ಸೊ ವ್ಯಕ್ತಿತ್ವದ ನಿರ್ಧಾರಕಗಳು. ವ್ಯಕ್ತಿತ್ವ ಅಂತಂದ್ರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಕಳೆದ ತರಗತಿನಲ್ಲಿ ಇದು ಮಲ್ಟಿ ಡೈರೆಕ್ಷನಲ್ ಅಂಡ್ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳಿದೀವಿ. ಅಂದ್ರೆ ಅದು ಅದರದೇ ಆದಂತಹ ಒಂದು ಅನೇಕ ಆಯಾಮಗಳ ಒಂದು ಸಂಕೀರ್ಣತೆಯನ್ನ ಹೊಂದಿರುವಂತಹ ಒಂದು ವಿಭಾಗಗಳ ಒಂದು ಸ್ವರೂಪವೇ ಒಂದು ವ್ಯಕ್ತಿತ್ವ. ಯಾವ್ದಾದ್ರು ಒಂದು ಅಂಶಗಳ ಆಧಾರವಾಗಿ ಇಟ್ಕೊಂಡು, ಆಯಾಮಗಳ ಆಧಾರವಾಗಿ ಇಟ್ಕೊಂಡು ನಾವು ವ್ಯಕ್ತಿತ್ವವನ್ನ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ್ದಾದ್ರು ಒಂದು ಗುಣಲಕ್ಷಣಗಳ ಇಂಪ್ರೆಸ್ಗೆ ಒಳಗಾಗಿ, ಗುಣಲಕ್ಷಣಕ್ಕೆ ನಾವು ಮಾರು ಹೋಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಸೆಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಅದು ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇದು ಅನೇಕ ಆಯಾಮಗಳನ್ನ ಒಳಗೊಂಡಂತಹ ಒಂದು ವ್ಯಾಖ್ಯಾನವನ್ನ ಈ ಆಲ್ಪೋರ್ಟರ್ ಅವರು ಕೊಟ್ಟಿದ್ದಾರೆ. ಅದರ ಆಧಾರವಾಗಿ ಇಟ್ಕೊಂಡು ನಾವು ಅನೇಕ ಥಿಯರೀಸ್ಗಳು ಇದೆ, ಅನೇಕ ಅಸೆಸ್ ಮಾಡುವಂಥ ವಿಧಾನಗಳಿದೆ, ಕ್ವಶನರ್ಸ್ಗಳಿದೆ. ಸೊ ಪರ್ಸನಾಲಿಟಿ ಇಸ್ ಎ ಬಿಗ್ ಫ್ಯಾಕ್ಟರ್ ನಾವು. ಸೊ ಪರ್ಸನಾಲಿಟಿ ಮೇಲೆ ಎಲ್ಲ ಅವನ ಬೇರೆ ಬೇರೆ ವ್ಯವಹಾರಗಳು, ದೈನಂದಿನ ವ್ಯವಹಾರಗಳು, ಚಟುವಟಿಕೆಗಳು ಎಲ್ಲ ನಿಂತ್ಕೊಂಡ್ಬಿಡುತ್ತೆ. ಸೊ ಅಷ್ಟರ ಮಟ್ಟಿಗೆ ಈ ವ್ಯಕ್ತಿತ್ವ ಅನ್ನೋದು ತನ್ನದೇ ಆದಂಥ ಛಾಪನ್ನ ಮೂಡಿಸಿದೆ, ಅಥವಾ ತನ್ನದೇ ಆದಂಥ ಪ್ರಭಾವವನ್ನ ಇತರರ ಮೇಲೆ. ಓಕೆ, ಸೊ ಅವನ ಪರ್ಸನಾಲಿಟಿಯನ್ನು ನೋಡಿಕೊಂಡು ಸೊ ವ್ಯವಹಾರ ನಾವು ಮಾಡ್ತೀವಿ. ಸೊ ಅಂದ್ರೆ ಆತನ ಇಂದಿನ ಅನುಭವಗಳು, ನಡವಳಿಕೆಗಳು, ಓಕೆ, ಆತನ ಇಂದಿನ ಈ ಒಂದು ಕಾಂಪೊನೆಂಟ್ಗಳು, ಬಿಹೇವಿಯರ್ನ ಕಾಂಪೊನೆಂಟ್ಗಳ ಆಯಾಮಗಳ ಆಧಾರಗಳ ಮೇಲೆ ಈ ಒಂದು ವ್ಯಕ್ತಿತ್ವ ನಿರ್ಧಾರಗಳು ನಿಲ್ಲುತ್ತೆ. ಸೊ ಅದರ ನಂತರದಲ್ಲಿ ಮುಂದಿನ ಭವಿಷ್ಯದ ಅನುಕೂಲತೆಗೆ ತಕ್ಕಂತೆ ಈ ಒಂದು ವ್ಯಕ್ತಿತ್ವದ ಆಯಾಮಗಳು, ಅಂಶಗಳು ತನ್ನದೇ ಆದಂತಹ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ಏನೆಲ್ಲ ವ್ಯಕ್ತಿತ್ವದ ನಿರ್ಧಾರಕಗಳಿಗೆ ಕಾರಣ ಆಗುವಂಥದ್ದು ಏನು? ಉದಾಹರಣೆಗೆ, ಒಬ್ಬ ವ್ಯಕ್ತಿ ಫಿಸಿಕಲಿ ಚೆನ್ನಾಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ, ಡಾಮಿನೇಟ್ ಆಗಿದ್ದಾನೆ, ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಆಗಿದ್ದಾನೆ, ಮೆಮೊರಿನಲ್ಲಿ ತುಂಬಾ ಈಗ ಶಕುಂತಲಾ ದೇವಿ, ಮಾಡರ್ನ್ ಕಂಪ್ಯೂಟರ್ ಅಂತ ಏನ್ ಕರೀತಾರೆ. ಸೊ ಏನು ಆ ತರದ ಒಂದು ಶಕ್ತಿ ಅಥವಾ ಸ್ಕಿಲ್ಲು ಅಥವಾ ಒಂದು ಯೂನಿಕ್ನೆಸ್ ಏನು, ಅದಕ್ಕೆ ಕಾರಣ ಆಗುವಂತ ಅಂಶಗಳು ಏನು? ಓಕೆ, ಫಿಸಿಕಲಿ ಚೆನ್ನಾಗಿದ್ದಾರೆ, 6 ಪ್ಯಾಕ್ 8 ಪ್ಯಾಕ್ ಅಥವಾ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ನೋಡ್ತು ಅನ್ನೋದಾದ್ರೆ, ಓಕೆ, ಒಂದು ಒಳ್ಳೆ ರೀತಿಯಾದಂಥ ಒಂದು ರಚನೆ, ಶಾರೀರಿಕ ರಚನೆ, ಓಕೆ, ಇದೆಲ್ಲ ಯುನಿಕ್ ಆಗಿದೆ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ಸಿಸ್ಟಮ್ಯಾಟಿಕ್ ಆಗಿದೆ ಅನ್ನೋದಾದ್ರೆ ಏನು ಕಾರಣ? ಏನು ಅದಕ್ಕಿರ್ತಕ್ಕಂಥ ಒಂದು ಫ್ಯಾಕ್ಟರ್ಸ್ಗಳು ಏನು, ಅದ್ರ ಹಿನ್ನೆಲೆ ಏನು, ಇದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ಸೊ ಅದೇ ರೀತಿಯಾದ ಎಮೋಷನ್ಸ್, ಸೊ ಹಿಡಿತಾ ಇದೆ, ನಿಯಂತ್ರಣ ಇದೆ, ಇನ್ನೊಬ್ಬರ ಎಮೋಷನ್ಸ್ಗೆ ತಕ್ಕಂತೆ ಮಾತಾಡ್ತಾರೆ, ಅವ್ರ ವಾಯ್ಸ್, ಅವ್ರ ಟೋನು, ಮಾತಾಡುವಂಥ ಒಂದು ವಿಧಾನ, ಮಾತುಕತೆ, ಓಕೆ, ಸೊ ರಿಸೀವ್ ಮಾಡ್ಕೊಳೋ ಅಂಥದ್ದು, ಇಂಟರ್ಪ್ರಿಟ್ ಮಾಡೋ ಅಂಥದ್ದು, ಗ್ರಹಿಸ್ಕೊಳ್ಳೋ ಅಂಥದ್ದು, ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡುವಂಥದ್ದು, ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡುವಂಥ ಆ ಪೊಲೈಟ್ನೆಸ್ಸು. ಸೊ ಕೆಲವೊಂದು ವಿಷಯಗಳು, ಕೆಲವೊಂದು ಗುಣಲಕ್ಷಣಗಳು, ವ್ಯಕ್ತಿಯ ಗುಣಲಕ್ಷಣಗಳು ತುಂಬಾ ಪೊಲೈಟ್ ಆಗಿರುತ್ತೆ, ತುಂಬಾ ಆಕರ್ಷಣೀಯವಾಗಿರುತ್ತೆ, ತುಂಬಾ ಒಂದು ಮಹತ್ವ ಕೊಡಬೇಕು, ಪ್ರತಿಯೊಬ್ರು ನೋಡಿದ್ರೆ ಅದ್ರ ಮೇಲೆ ಮಾತಾಡಬೇಕು ಅಂತ ಅನ್ಸುತ್ತೆ. ಸೊ ಈ ರೀತಿಯಾದಂಥ ಕೆಲವೊಂದು ಯುನೀಕ್ನೆಸ್ ಅಥವಾ ವೈಶಿಷ್ಟ್ಯತೆಯ ಅಂಶಗಳನ್ನ ಹೊಂದಿರ್ತಾರೆ.
ಅಥವಾ ಒಂದು ದೇಹದ ರಚನೆಯನ್ನ ನೋಡ್ಬೇಕು ಅಂತಾರೆ, ಸ್ಕಿನ್ ಕಲರ್ ಇರ್ಬೋದು, ಸ್ಕಿನ್ ಟೋನ್ ಇರ್ಬೋದು. ಓಕೆ, ಅದ್ರಲ್ಲಿ ಬರ್ತಕ್ಕಂಥ ಈಗ ಐ ಕಲರ್ ಇರ್ಬೋದು, ಕೂದಲಿನ ರಚನೆ ಇರ್ಬೋದು, ಅದ್ರದ್ದು ಸ್ಟೈಲ್ಸ್ ಇರ್ಬೋದು, ಅದ್ರದ್ದು ಕಲರ್ಸ್ ಇರ್ಬೋದು. ಓಕೆ, ಸೊ ಹೀಗೆ ಒಂದು ನೀವು ಪ್ರತಿಯೊಂದು ಅಂಶಗಳನ್ನು ತೆಗೆದುಕೊಂಡ್ರೆ, ಒಂದು ವ್ಯಕ್ತಿಯ ಶಾರೀರಿಕವಾಗಿ ತೆಗೆದುಕೊಂಡ್ರೆ ಪ್ರತಿಯೊಂದು ಅಂಗಗಳಲ್ಲಿರ್ತಕ್ಕಂಥ ರಚನೆ, ಆ ಅಂಗಗಳ ರಚನೆ ತನ್ನದೇ ಆದಂಥ ಒಂದು ಪರಿಣಾಮ ಅಥವಾ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ, ಅಥವಾ ಯುನೀಕ್ ಆಗಿರುತ್ತೆ, ವೈಶಿಷ್ಟ್ಯತೆಯನ್ನ ಕೂಡಿರುತ್ತೆ. ಓಕೆ, ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಅಥವಾ ಸೂಕ್ಷ್ಮವಾಗಿ ನಾವು ಅದನ್ನು ಅಧ್ಯಯನ ಮಾಡೋದಾದ್ರೆ, ಸೊ ಏನು ವಾಟ್ಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಅನ್ನೋ ಒಂದು ಕ್ವಶನ್ ನಾವು ಹಾಕೊಂಡ್ರೆ ಅದಕ್ಕೆ ಅನೇಕ ಕಾರಣಗಳು ನಮ್ಮ ಕಣ್ಮುಂದೆ ಬರುತ್ತೆ. ಒಬ್ಬ ವ್ಯಕ್ತಿ ಮೆಮೊರಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಒಬ್ಬ ವ್ಯಕ್ತಿ ಲರ್ನಿಂಗ್, ಅವನದೇ ಆದಂಥ ಒಂದು ಲರ್ನಿಂಗ್ ಸ್ಟೈಲ್ಸ್ ಇರುತ್ತೆ, ಆಡಿಟರಿ ಮೆಮೊರೀಸ್ನಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಅಥವಾ ಐಕಾನಿಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನ ಅಥವಾ ಆ ರೀತಿಯಾದಂಥ ಒಂದು ಮಾಹಿತಿಯನ್ನು ತುಂಬ ಬೇಗ ಕಲಿಯುವಂಥದ್ದು, ಮೋಟಾರ್ ಸ್ಕಿಲ್ಸ್ ಜಾಸ್ತಿ ಇರುವಂಥದ್ದು. ಸೊ ಓಕೆ, ಏನೋ ಒಂದು ಆಯಾಮಗಳಲ್ಲಿ ಒಬ್ಬ ವ್ಯಕ್ತಿ ತುಂಬ ನಿಪುಣತೆಯನ್ನು ಹೊಂದಿರೋ ರೀತಿ ನಮಗೆ ಭಾಸ ಆಗುತ್ತೆ. ಆ ಒಂದು ಸ್ಕಿಲ್ಲು ಅಥವಾ ಆ ಒಂದು ಆಪ್ಟಿಟ್ಯೂಡು ಓಕೆ ಒಂದು ಯುನೀಕ್ ಆಗಿ ಒಂದು ಸ್ಪೆಸಿಫಿಕ್ ಆಗಿರುತ್ತೆ. ಆ ಸ್ಪೆಸಿಫಿಕ್ ಆಗಿರುವಂಥದ್ದು ಆತನ ತನ್ನದೇ ಆದಂಥ ಬೆಳವಣಿಗೆಗೆ ಕಾರಣ ಆಗುತ್ತೆ. ಅದು ಯೂನಿವರ್ಸಲ್ ಆಗಿ ಅದರ ಬಗ್ಗೆ ಚರ್ಚೆ ಆಗುತ್ತೆ, ಅಥವಾ ತನ್ನದೇ ಆದಂಥ ಒಂದು ಪ್ರಭಾವಗಳನ್ನೇ ಬೀರುತ್ತೆ, ಒಂದು ಯೂನಿಕ್ ಆಗುತ್ತೆ, ಒಂದು ಸೆಟ್ ಮಾಡಲ್ ಆಗುತ್ತೆ. ಓಕೆ, ಸೊ ಹೀಗೆ ಅನೇಕ ಆಯಾಮಗಳಿಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸಚಿನ್ ತೆಂಡೂಲ್ಕರ್, ಸೊ ಅವನ ಬ್ಯಾಟಿಂಗ್ ಮಾಡುವಂಥ ಒಂದು ಶೈಲಿ, ಜವಾಗಲ್ ಶ್ರೀನಾಥ್ ಬೌಲಿಂಗ್ ಮಾಡುವಂಥ ಒಂದು ಶೈಲಿ. ಸೊ ಎಲ್ಲರೂ ಬೌಲಿಂಗ್ ಮಾಡ್ತಾರೆ, ಸೊ ಹೇಗೆ ಮಾಡ್ತಾರೆ, ಹೇಗೆ ನಿಯಂತ್ರಣ ಮಾಡ್ತಾರೆ, ಅಥವಾ ಪರ್ಸನಾಲಿಟಿ. ಓಕೆ, ಸುಧಾಮೂರ್ತಿ, ಸೊ ಹೇಗೆ ಅಷ್ಟೊಂದು ಐಶ್ವರ್ಯಗಳು ಇತ್ತು ಅಂತ ಅಂದ್ರೂ, ಸೊ ಹೇಗೆ ಬೀಂಗ್ ಎ ಸಿಂಪಲ್ ಪರ್ಸನ್ ಅವು ದಿಸ್ ಪಾಸಿಬಲ್ ಅಂತ. ಅವ್ರು ಬರೀ ಸಿಂಪಲ್ ಆಗಿರುವಂಥದ್ದೇ ಅಲ್ಲ, ಅವರು ನಡೆದುಕೊಳ್ಳುವಂತಹ ರೀತಿ, ಅವರ ವ್ಯಕ್ತಿತ್ವದ ವಿವಿಧ ಗುಣಗಳು, ಆಯಾಮಗಳು, ಅವರು ಮಾತನಾಡುವಾಗ ಬಳಸುವಂತಹ ಪದಪ್ರಯೋಗಗಳು, ಕೊಡುವಂತಹ ಉದಾಹರಣೆಗಳು, ಇನ್ಸ್ಪೈರ್ ಮಾಡುವಂತಹ ರೀತಿ, ಯುವಕರನ್ನ ಅಟ್ರಾಕ್ಷನ್ ಮಾಡುವಂತಹ ಒಂದು ಸ್ಕಿಲ್, ಕಲೆ. ಸೊ ಇವೆಲ್ಲವೂ ಸಹ ಒಂದು ಯುನೀಕ್ ಸ್ಪೆಸಿಫಿಕ್ ಅಂತ ಅನಿಸುತ್ತೆ. ಅವರ ಮೇಲೆ ಒಂದು ತನ್ನದೇ ಆದಂತಹ ಒಂದು ಅಪ್ರೋಚಸ್ಗಳು, ಬೇರೆ ಬೇರೆ ಆದಂತಹ ಒಂದು ಅಪ್ರೋಚಸ್ಗಳು ಬೆಳೆಯಲಿಕ್ಕೆ ಅಥವಾ ಅವರು ಮಾದರಿಯಾಗಿ ನಿಲ್ಲೋದಕ್ಕೆ ಕಾರಣ ಆಗುತ್ತೆ. ಅವರನ್ನ ಎಷ್ಟೋ ಯೂಸ್ಗಳು, ಯುವಕರು ಅಥವಾ ಬೇರೆ ಬೇರೆ ಏನೋ ITBT ದಿಗ್ಗಜರು ಸಹ ಕೆಲವೊಂದು ಗುಣಲಕ್ಷಣಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಆ ಒಂದು ಮಾಹಿತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು, ಆ ಸ್ಕಿಲ್ಲನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಸ್ಕಿಲ್ಸ್ ಓರಿಯೆಂಟೆಡ್ ಏನೋ ಟ್ರೈನಿಂಗ್ ಕೊಡುವಂಥದ್ದು. ಸೊ ಈ ಥರದ್ದೆಲ್ಲದು ಸಹ ನಾವು ಗಮನಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಅದಕ್ಕೆ ಕಾರಣ ಆಗಿರುವಂಥದ್ದು ಸೊ ಪ್ರಮುಖವಾಗಿ 3 ವ್ಯಕ್ತಿತ್ವವನ್ನ ನಿರ್ಧಾರ ಮಾಡೋ ಅಂತ ಒಂದು ನಿರ್ಧಾರಕ ಅಂಶಗಳು ಅಂತ ಕರೀತಾರೆ. ಸೊ ಅದರಲ್ಲಿ ಜೈವಿಕ, ಪರಿಸರದ ನಿರ್ಧಾರಕಗಳು, ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಪಾತ್ರ. ಸೊ ಈ 3 ಮುಖ್ಯ ನಿರ್ಧಾರಕ ಅಂಶಗಳು ವ್ಯಕ್ತಿತ್ವವನ್ನ ಶೇಪ್ ಮಾಡುತ್ತೆ. ವ್ಯಕ್ತಿತ್ವವನ್ನ ಅಥವಾ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡಲಿಕ್ಕೆ, ಅರ್ಥವಿವರಣೆಯನ್ನು ಕೊಡ್ಲಿಕ್ಕೆ ಈ ಅಂಶಗಳು ತನ್ನದೇ ಆದಂತಹ ಒಂದು ವಿಶಿಷ್ಟ ಪ್ರಭಾವವನ್ನ ಬೀರ್ತವೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಜೈವಿಕ ನಿರ್ಧಾರಗಳು. ನಾವು ವ್ಯಕ್ತಿತ್ವದ ನಿರ್ಧಾರಕಗಳ ಅಂಶಗಳ ಬಗ್ಗೆ ನಾವು ಮಾತನಾಡೋಕ್ಕೂ ಮುಂಚೆ, ಒಬ್ಬ ವ್ಯಕ್ತಿ ಹೇಗೆ ಇನ್ನೊಬ್ಬ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತಾನೆ, ಓಕೆ, ಬೇರೆಯಾಗಿ ಹೇಗೆ ಇರ್ತಾನೆ, ಅದಕ್ಕೆ ಕಾರಣ ಆಗುವಂತಹ ಅಂಶಗಳು ಏನು ಅನ್ನೋದನ್ನ ನಾವು ನೋಡಬಹುದಾಗುತ್ತೆ. ಸೊ ಅಂಥದ್ದೇ ಅಂಶಗಳು ಈ ವ್ಯಕ್ತಿತ್ವದ ನಿರ್ಧಾರಕಗಳಿಗೆ ಕಾರಣ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ ಜೈವಿಕ ನಿರ್ಧಾರಗಳು ಅಥವಾ ನಿರ್ಧಾರಕ ಅಂಶಗಳು. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಸೊ ಅನುವಂಶೀಯತೆ, ಹೆರಿಡಿಟಿ ಫ್ಯಾಕ್ಟರ್ಸ್, ಹೆರಿಡಿಟಿ, ಹೌ ಹೆರಿಡಿಟಿ ಇನ್ಫ್ಲೂಯೆನ್ಸ್ some characteristics on in any generations.
ಓಕೆ. ಸೊ ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ, ಉದಾಹರಣೆಗೆ ಸೊ ನಮ್ಮಲ್ಲಿರ್ತಕ್ಕಂಥ ಈ ಕಣ್ಣಿನ ಕಲರ್, ಓಕೆ, ಕೂದಲಿನ ಒಂದು ಬಣ್ಣ ಇರ್ಬೋದು, ಅದರ ಒಂದು ಸ್ಟೈಲ್ಸ್ ಇರ್ಬೋದು, ಓಕೆ. ಸೊ ಅಥವಾ ಒಂದು ಚರ್ಮದ ಒಂದು ಕಲರ್ ಇರ್ಬೋದು, ಸ್ಕಿನ್ ಟೋನ್ ಇರ್ಬೋದು, ವಾಯ್ಸ್, ಓಕೆ. ಸೊ ಅಥವಾ ಯಾವುದಾದ್ರೂ ಒಂದು ಅಂಶಗಳನ್ನು ನಾವು ತೆಗೆದುಕೊಂಡ್ರೆ, ಅಥವಾ ಎಮೋಷನಲ್ ಆಗಿರಬಹುದು, ಓಕೆ, ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋ ರೀತಿನಲ್ಲಿ ಇರಬಹುದು, ಓಕೆ. ಸೊ ಅಥವಾ ಭಯವನ್ನ ವ್ಯಕ್ತಪಡಿಸುವಂತ ರೀತಿನಲ್ಲಿ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಸನ್ನಿವೇಶ ಸಂದರ್ಭಗಳನ್ನ ಎಕ್ಸ್ಪ್ಲೈನ್ ಮಾಡುವಂತ ರೀತಿನಲ್ಲಿ ಇರಬಹುದು, ಓಕೆ. ಎಲ್ಲ ಅಂಶಗಳು ಸಹ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ನಾವು ಇಂಟೆಲೆಕ್ಚುಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ, ಇಂಟೆಲೆಕ್ಚುಯಲಿ ನಾವು ಹೆಚ್ಚಿನ ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಅಂತಂದ್ರೆ, ಸೊ ಅದಕ್ಕೆ ಈ ನಮ್ಮ ಪೂರ್ವಜರು ಹೊಂದಿರುವಂತಹ ಸ್ಕಿಲ್ನ ಒಂದು ಕಾಂಟ್ರಿಬ್ಯೂಷನ್ ಅಂತ ಅನ್ಕೋಬಹುದು. ಯಾರೋ ಒಬ್ರು ಅಂದ್ರೆ ತಂದೆ ಇರ್ಬೋದು, ಅವರ ತಂದೆ, ಸೊ ಹೀಗೆ ಎಷ್ಟೋ ಜನರೇಷನ್ಗಳಿಂದ ಬಂದಿರತಕ್ಕಂಥ ಒಂದು ಸ್ಕಿಲ್, ಆ ಒಂದು ಗುಣಲಕ್ಷಣ, ಅದೊಂದು ಡೊಮಿನೆಂಟ್ ಅಂಡ್ ರಿಸೆಸಿವ್, ಈಗ ವರ್ಣತಂತುಗಳು ಕನ್ಸೀವ್ ಆಗೋ ಮೂಮೆಂಟಲ್ಲಿ ಅವುಗಳು ಜೋಡಣೆ ಆಗುತ್ತೆ. ಸೊ ಯಾವುದು ಎಲ್ಲೋಗಿ ಕುತ್ಕೋಬೇಕು, ಡಾಮಿನೆಂಟ್ ಹೋಗ್ಬೇಕಾ ಮತ್ತೆ ರಿಸೆಸಿವ್ ಹೋಗ್ಬೇಕಾ? ಯಾವುದು ಡಾಮಿನೆಂಟ್ ಇದ್ರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅಥವಾ ಯಾವುದು ಹೈಡ್ ಆಗಿರ್ತಕ್ಕಂಥ ಅಂದ್ರೆ ರಿಸೆಸಿವ್ ಆಗಿರೋಂಥದ್ದು ಯಾವ ಜನರೇಷನ್ ಅಲ್ಲಿ ಅದು ಡಾಮಿನೆಂಟ್ ರೋಲ್ ಅನ್ನ ಪಡ್ಕೊಳ್ಳುತ್ತೆ, ಯಾವಾಗ ಅದು ವ್ಯಕ್ತವಾಗುತ್ತೆ, ಅಥವಾ ಯಾವ ಜನರೇಷನ್ ಅಲ್ಲಿ ಇವತ್ತಿನ ಅಥವಾ ಈ ಜನರೇಷನ್ ಒಂದು ರಿಸೆಸಿವ್ ಸೆಲ್ಸು ಗುಣಲಕ್ಷಣ ಮುಂದೆ ಅದು ಹೇಗೆ ಡಾಮಿನೆಂಟ್ ಆಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ. ಸೊ ಹೀಗೆ ಅದೊಂದು ಸೈನ್ಸ್ ಇದೆ. ಆ ಕನ್ಸೀವ್ ಆಗುವಂಥ ಒಂದು ಸಂದರ್ಭದಲ್ಲಿ ಹೇಗೆ ಈ ಅಂಡಾಣು ಮತ್ತು ಈ ವೀರ್ಯಾಣುಗಳ ಒಂದು ಒಂದು ಮಿಲನ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ತಾಯಿ ಮತ್ತೆ ತಂದೆ ಕಡೆಯಿಂದ ಬರ್ತಕ್ಕಂಥ ಈ ವರ್ಣತಂತುಗಳು, ಅದರಲ್ಲಿ ಪೇರ್ಸ್ ಅಂತ ಕರೀತಾರೆ, ಒಂದೊಂದು ಗುಣಲಕ್ಷಣಿಗೆ ಒಂದೊಂದು ಪೇರ್ ಇರುತ್ತೆ. ಆ ಪೇರು ಒಂದು ಅಂಶ, ಒಂದು ವರ್ಣತಂತು ಮಾತ್ರ ಮುಂದಿನ ಜನರೇಷನ್ಗೆ ತನ್ನದೇ ಆದಂಥ ನಿರ್ಧಾರಕ ಅಂಶಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಓಕೆ, ಅಂತಹ ಸಂದರ್ಭದಲ್ಲಿ ಯಾವುದು ಡಾಮಿನೆಂಟ್ ಆಗಿರುತ್ತೆ ಅದು ಮುಂದಿನ ಜನರೇಷನ್ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಒಂದು ಐ ಕಲರ್, ಫಾರ್ ಎಕ್ಸಾಂಪಲ್ ಕ್ಯಾಟ್ ಐ ಅಂತ ಇಟ್ಕೊಳ್ಳೋಣ, ಅಥವಾ ಬ್ಲೂ ಐ, ರೆಟಿನಾ ಭಾಗ ಏನಿರುತ್ತಲ್ಲ, ಆ ಒಂದು ಯುನಿಕ್ ಆಗಿರ್ತಕ್ಕಂಥ ಒಂದು ಐ ಕಲರ್ ತಂದೆಯಿಂದ ಬಂದಿರತಕ್ಕಂಥದ್ದು ಅಥವಾ ತಾಯಿಯಿಂದ ಬಂದಿರತಕ್ಕಂಥದ್ದು ಮಗುವಿನ ಮೇಲೆ ಅಥವಾ ನೆಕ್ಸ್ಟ್ ಜನರೇಷನ್ನ ಮೇಲೆ ಆ ಒಂದು ಅಂಶ ಗುಣಲಕ್ಷಣ ಗೋಚರ ಆಗ್ತಾ ಇದೆ ಅನ್ನೋದೇ ಆದ್ರೆ ಅದು ಅವರ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಆ ಐ ಕಲರ್ ಏನಿರುತ್ತೆ ಅದು ಡಾಮಿನೆಂಟ್ ಇರುತ್ತೆ. ಆಬ್ವಿಯಸ್ಲಿ ಏನಾಗಿರುತ್ತೆ, ಅದು ಮುಂದಿನ ಜನರೇಷನ್ ಅಲ್ಲಿ ಡೆವಲಪ್ ಆದಾಗ ಅದು ಯುನಿಕ್ ಆಗಿರುತ್ತೆ, ಸ್ಪೆಸಿಫಿಕ್ ಆಗಿರುತ್ತೆ, ಅಥವಾ ಸ್ಪೆಷಲ್ ಆಗಿರುತ್ತೆ. ಬೇರೆಯವರಿಗೆ ಅದನ್ನ ನಾವು ಕಂಪೇರ್ ಮಾಡಿದ್ರೆ, ಸೊ ಆ ವ್ಯಕ್ತಿ ಅಥವಾ ಬೇರೆ ವ್ಯಕ್ತಿ ಈ ರೀತಿಯಾದಂತಹ ಒಂದು ಗುಣಲಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ಇವರ ಅನುವಂಶೀಯತೆ ಇದು. ಈ ಫ್ಯಾಮಿಲಿ ಅಂದ್ರೆ ಮದರ್ ಸೈಡ್ ಇರ್ಬೋದು ಅಥವಾ ಫಾದರ್ ಸೈಡ್ ಇರ್ಬೋದು, ಏನೆಲ್ಲ ಅಂಶಗಳು ಗುಣಲಕ್ಷಣಗಳು ಅವರು ಯುನಿಕ್ ಆಗಿ ಹೊಂದಿರತಕ್ಕಂಥ ಅಂಶಗಳು ಏನು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ, ಆ ಒಂದು ಅಂಶಗಳು ತುಂಬಾ ಪ್ರಭಾವಶಾಲಿಗಳಾಗಿರ್ತವೆ ಅಥವಾ ಯುನಿಕ್ ಆಗಿರ್ತವೆ. ಸೊ ಅದನ್ನ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗುವಂತ ಗುಣಲಕ್ಷಣಗಳು ಆದ ಕಾರಣ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದ್ದೇ ಇರ್ತಾನೆ. ಓಕೆ, ಉದಾಹರಣೆಗೆ ಐ ಕಲರ್ ಅಷ್ಟೇ. ಸೊ ಹಾಗೆ ಪ್ರತಿಯೊಂದು ಅಂಗಗಳ, ಪ್ರತಿಯೊಂದು ದೇಹದ ವಿವಿಧ ಆಯಾಮಗಳ ಅಥವಾ ಕಾಗ್ನಿಟಿವ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಫೀಲಿಂಗ್ಸ್, ಪ್ರತಿಯೊಂದು ಸಹ ಈ ವರ್ತನೆ ಅಂತ ಏನ್ ಕರಿತೀವಿ, ಆ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳು, ಪ್ರತಿಯೊಂದು ಅಂಗಗಳು ತನ್ನದೇ ಆದಂತಹ ಒಂದು ಅನುವಂಶೀಯತೆಯ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ, ಕೊಡುಗೆ ಇರುತ್ತೆ. ಹಾಗಾಗಿ ಸೊ ಸಾವಿರಾರು ಗುಣಲಕ್ಷಣಗಳು ಇರತಕ್ಕಂಥ ಈ ಜೈವಿಕದಲ್ಲಿ, ಶಾರೀರಿಕದಲ್ಲಿ, ಕಾಗ್ನಿಟಿವ್ನಲ್ಲಿ, ಎಮೋಷನ್ಸ್, ಫೀಲಿಂಗ್ಸ್ನಲ್ಲಿ, ಓಕೆ, ಇನ್ನೊಬ್ಬರ ಜೊತೆಗೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ ಇವೆಲ್ಲವೂ ಸಹ ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಅಥವಾ ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಗುಣಲಕ್ಷಣಗಳ
ಆಧಾರದ ಮೇಲೆ ನಮಗೆ ಡೆವಲಪ್ ಅಥವಾ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅನುವಂಶೀಯತೆಯ ಕಾರಣ ನಾವು ಒಬ್ಬ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತಾನೆ. ಓಕೆ, ಸೊ ಐ ಕಲರು ಬ್ಲೂ ಇದೆ, ಇನ್ನೊಬ್ಬರಲ್ಲಿ ಬ್ಲ್ಯಾಕ್ ಇದೆ ಅಂತಂದ್ರೆ ಸೊ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರುವಂತ ಐ ಕಲರು ಯಾವತ್ತೂ ಮ್ಯಾಚ್ ಆಗೋದೇ ಇಲ್ಲ. ಅಥವಾ ಡಾಮಿನೆಂಟ್ ಅಥವಾ ರೆಸಿಸಿವ್ ಅಂತ ಅಂದ್ರೆ ಒಂದರಲ್ಲಿ ಒಂದು ಅಮೌಂಟ್ ಆಫ್ ಏನೋ ಗುಣಲಕ್ಷಣಗಳು ಮ್ಯಾಚ್ ಆಗ್ತಾ ಇದ್ದೇವೆ ಅನ್ನೋದಾದ್ರೆ ಸೊ ಬೇರೆ ಗುಣಲಕ್ಷಣಗಳಲ್ಲಿ ನಾವು ಬದಲಾವಣೆಗಳನ್ನ ನಾವು ಗುರುತಿಸ್ಕೋಬಹುದು ಅಥವಾ ಕಂಡುಕೋಬಹುದು. ಎರಡನೇದು ಶರೀರ ರಚನೆ. ಓಕೆ, ಶರೀರ ರಚನೆ ಓಕೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಾರೀರಿಕವಾಗಿ ಕಂಡು ಬರ್ತಕ್ಕಂತಹ ಒಂದು ಸ್ಟ್ರಕ್ಚರ್ಸ್ ಹೇಗೆ ರಚನೆ ಆಗಿದೆ, ಅದರ ಒಂದು ಏನು ಉದ್ದ ಇರ್ಬೋದು, ಅಗಲ ಇರಬಹುದು, ಆಳ ಇರಬಹುದು, ಅದರಲ್ಲಿರ್ತಕ್ಕಂಥ ಗುಣಮಟ್ಟ ಇರ್ಬೋದು, ಟೆಕ್ಸ್ಚರ್ಸ್ ಇರ್ಬೋದು. ಓಕೆ, ಸೊ ಎಲ್ಲ ಆಯಾಮಗಳು ಸಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ವಿಭಿನ್ನವಾದ ಗುಣಲಕ್ಷಣಗಳ ಶರೀರದ ಗುಣಲಕ್ಷಣಗಳನ್ನ ಹೊಂದಿರ್ತಾನೆ. ಅದು ಮುಂದಿನ ಜನರೇಷನ್ಗೆ ನಾವು ಕಂಪೇರ್ ಮಾಡೋದೇ ಆದ್ರೆ ಅಥವಾ ಬೇರೆ ವ್ಯಕ್ತಿಗೆ ನಾವು ಅದನ್ನ ಕಂಪೇರ್ ಮಾಡೋದೇ ಆದ್ರೆ ಸೊ ವಿಭಿನ್ನವಾದಂತಹ ಶರೀರ ರಚನೆಗಳನ್ನು ಹೊಂದಿರೋದನ್ನ ನಾವು ಕಾಣಬಹುದು. ಹಾಗೆ ನಿರ್ನಾಳ ಗ್ರಂಥಿಗಳ ಪಾತ್ರ. ಸೊ ನಮ್ಮಲ್ಲಿ ಇದೊಂದೇ ಅಂತಲ್ಲ, ನಿರ್ನಾಳ ಗ್ರಂಥಿಗಳು ಅಂತಲ್ಲ, ಅನೇಕ ಗ್ರಂಥಿಗಳಿದೆ, ಗ್ಲೈಂಡ್ಸ್ ಇದೆ, 4 ಗ್ಲೈಂಡ್ಸ್ ಇದೆ ನಮ್ಮಲ್ಲಿ. ಸೊ ಪಿಟ್ಯೂಟರಿ, ಥೈರಾಯ್ಡ್, ಸೊ ಹೀಗೆ 4 ಗ್ಲೈಂಡ್ಸ್ ಇದೆ. ಅದ್ರ ಜೊತೆಗೆ ಅನೇಕ ರೀತಿಯಾದಂಥ ಕೆಮಿಕಲ್ಸ್ ನಮ್ಮ ಬಾಡಿನಲ್ಲಿ ಇದೆ, ಸೆಲ್ಸ್ಗಳಲ್ಲಿ ಇದೆ, ಬ್ಲಡ್. ಸೊ ಪ್ರತಿಯೊಂದು ಅಂಗದಲ್ಲೂ ಸಹ ಇಟ್ ಈಸ್ ಅವರ್ ಬಾಡಿ ಮೇಡ್ ಫುಲ್ ಆಫ್ ಡಿಫ್ರೆಂಟ್ ಕೆಮಿಕಲ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಹೊಂದಿರತಕ್ಕಂಥ ಅಥವಾ ಹೊಂದುವಂತಹ ಕೆಲವೊಂದು ಬದಲಾವಣೆಗಳು. ಉದಾಹರಣೆಗೆ ಥೈರಾಯ್ಡ್ ಏನು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಸೊ ಹೇಗೆ ನಮ್ಮ ಶಾರೀರಿಕವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದು ನಾವೀಗಾಗಲೇ ನೋಡ್ಕೊಂಡಿದ್ವಿ, ಗುರುತಿಸ್ಕೊಂಡಿದ್ವಿ. ಥೈರಾಯ್ಡ್ ನಮ್ಮ ದೇಹದಲ್ಲಿ ಉತ್ಪತ್ತನೆ ಆಗುವಂಥ ಥೈರಾಯ್ಡ್ ಕಡಿಮೆ ಆದ್ರೆ ಓಕೆ, ವ್ಯಕ್ತಿ ಸಾಮಾನ್ಯವಾಗಿ ಏನು ದಪ್ಪ ಆಗ್ತಾನೆ ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಇದೆ. ಅದು ಸೈನ್ಸ್ ಹೇಳೋ ಪ್ರಕಾರ ಓಕೆ, ಅದು ಸಫಿಷಿಯೆಂಟ್ ಆಗ್ತಾ ಇಲ್ಲ ಅನ್ನೋದೇ ಆದ್ರೆ ನಮ್ಮ ಒಂದು ಶಾರೀರಿಕ ಗಾತ್ರ ಹೆಚ್ಚಳ ಆಗುತ್ತೆ. ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ ಅನ್ನೋದಾದ್ರೆ ಸೊ ನಮ್ಮ ಶರೀರದ ಗಾತ್ರ ಕಡಿಮೆ ಆಗುತ್ತೆ, ಕುಗ್ಗುತ್ತೆ ಅನ್ನೋದಾದ್ರೆ ಸಣ್ಣ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಅಥವಾ ಸೈಂಟಿಫಿಕ್ ರೀಸನ್ಸ್ ಏನಿದೆ ಅದು ನಮಗೆ ಗೊತ್ತಿರುವಂಥದ್ದು. ಹೀಗೆ ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಗ್ರಂಥಿಗಳು ಸಹ ನಮ್ಮ ದೇಹ ರಚನೆಯ ಮೇಲೆ, ನಮ್ಮ ಕಾಗ್ನಿಟಿವ್ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳ ಮೇಲೆ, ಎಮೋಷನ್ಸ್ಗಳ ಮೇಲೆ, ಅದಕ್ಕೆ ಬಿಡುಗಡೆ ಆಗಿರುವ ಈಗ ಥ್ಯಾಲಮಸ್, ಹೈಪೋಥ್ಯಾಲಮಸ್, ಅದರಲ್ಲಿ ಬಿಡುಗಡೆಯಾಗುವ ಪಿಟ್ಯೂಟರಿ ಗ್ರಂಥಿನಲ್ಲಿ ಬಿಡುಗಡೆಯಾಗುವಂತಹ ಗ್ರಂಥಿಗಳು ಸೊ ನಮ್ಮ ವರ್ತನೆಯ ಮೇಲೆ ಅನೇಕ ರೀತಿಯಾದಂಥ ಪ್ರಭಾವಗಳನ್ನು ಬೀರುತ್ತೆ. ಹೀಗೆ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡುವಂತಹ ಅಂಶಗಳು ಸಹ ಇವುಗಳು ಒಂದು. ಓಕೆ, ನೆಕ್ಸ್ಟ್ ಪರಿಸರದ ನಿರ್ಧಾರಕಗಳು. ಪರಿಸರದ ನಿರ್ಧಾರಕಗಳು ಅಂತಂದ್ರೆ ಹೇಗೆ ಈ ಪರಿಸರ ಅಂದ್ರೆ ಅದು ಇಂಟರ್ನಲ್ಸ್ ಇರ್ಬೋದು, ಎಕ್ಸ್ಟರ್ನಲ್ಸ್ ಇರ್ಬೋದು. ಒಂದು ಪರಿಸರ ಎನ್ವಿರಾನ್ಮೆಂಟು ನಮ್ಮ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡಲಿಕ್ಕೆ ಕಾರಣ ಆಗುತ್ತೆ. ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಈ ಪರಿಸರದ ಕಾರಣಗಳು ಹೇಗೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಓಕೆ, ಸೊ ಹೆರಿಡಿಟಿ ಒಂದೇ ಇದ್ರೂ ಓಕೆ, ಅಥವಾ ನಾವು ಈ ಟ್ವಿನ್ಸ್ ಈಗ 2 ಪ್ಯಾರೆಟ್ ಸ್ಟೋರೀಸ್ ನಾವೆಲ್ಲ ಕೇಳಿದೀವಿ. ಸೊ ಏನು, ಒಂದು ತಾಯಿಯಿಂದ ಬಂದಿರತಕ್ಕಂಥ 2 ಪ್ಯಾರೆಟ್ಗಳು ಸೊ ಬೇರೆ ಬೇರೆ ಜಾಗಗಳಲ್ಲಿ ಓಕೆ, ಅಂದ್ರೆ ಒಂದು ಆಶ್ರಮದಲ್ಲಿ, ಇನ್ನೊಂದು ಕಟುಕನ ಕೈಯಲ್ಲಿ ಇರುವಂತಹ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದಾಗ ಹೇಗೆ ಅವರ ವ್ಯಕ್ತಿಯ ಅಥವಾ ಒಂದು ಗಿಳಿಯ ಒಂದು ವರ್ತನೆಗಳು ವಿಭಿನ್ನವಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ ಅನ್ನೋದು ನಾವು ಅನೇಕ ಸ್ಟೋರೀಸ್ಗಳಲ್ಲಿ ಅಥವಾ ಒಂದು ಮಾರಲ್ ಸ್ಟೋರೀಸ್ಗಳನ್ನ ಹೇಳ್ಬೇಕಾದ್ರೆ ಇಂತಹ ಒಂದು ಕಥೆಗಳ ಮುಖಾಂತರ ಅಥವಾ ಉಪಕಥೆಗಳ ಮುಖಾಂತರ ಎಕ್ಸಾಂಪಲ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಅಂದ್ರೆ ನಾವು ಪದೇ ಪದೇ ಏನ್ ಕೇಳ್ತಾ ಇರ್ತೀವಿ, ಪದೇ ಪದೇ ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಪದೇ ಪದೇ ನಾವು ಯಾವುದರ ಬಗ್ಗೆ ನಮ್ಮ ಹೆಚ್ಚಿನ ಗಮನವನ್ನ ಕಾನ್ಸಂಟ್ರೇಷನ್ ಅನ್ನ ನಾವು ಮಾಡ್ತಾ ಇರ್ತೀವಿ,
ಅದು ಹೆಚ್ಚಿನ ಸಮಯನ ನಾವು ಯಾವುದಕ್ಕೆ ವಿನಿಯೋಗ ಮಾಡ್ತಾ ಇರ್ತೀವಿ ಅದರಲ್ಲಿ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಅಥವಾ ಒಂದು ಪರಿಸರ ನಮ್ಮನ್ನ ತುಂಬಾ ಹೆಚ್ಚು ಆ ಗಟ್ಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಇಂಟರ್ನಲ್ ಎನ್ವಿರಾನ್ಮೆಂಟ್, ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಪರಿಸರ. ಓಕೆ, ನಮ್ಮಲ್ಲಿರ್ತಕ್ಕಂಥ ಒಂದು ಭಾವಚಿತ್ತ, ನಮ್ಮಲ್ಲಿರ್ತಕ್ಕಂಥ ಒಂದು ಕಲಿಕೆಯ ವಾತಾವರಣ, ನಾವು ಕಂಡುಕೊಂಡಿರ್ತಕ್ಕಂತಹ ನಮ್ಮದೇ ಆದಂತಹ ಕಲಿಕೆಯ ಉತ್ತೇಜಕಗಳು ಹೇಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಅದು ವ್ಯಕ್ತಿತ್ವವನ್ನು ಹೇಗೆ ಪ್ರಭಾವಿತಗೊಳಿಸುತ್ತೆ, ವ್ಯಕ್ತಿತ್ವವನ್ನು ಕಟ್ಟುವಲ್ಲಿ ಹೇಗೆ ತನ್ನದೇ ಆದಂತಹ ಒಂದು ಪ್ರಭಾವಳಿಗಳನ್ನು ಬೀರ್ತವೆ. ಈ ಎಲ್ಲವೂ ಸಹ ಈ ಪರಿಸರದ ನಿರ್ಧಾರಕಗಳಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಯುನಿಕ್ ನೇಚರ್ ಅನ್ನು ಹೊಂದಿದ್ದಾನೆ ಅನ್ನೋದೇ ಆದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಕಂಪೇರ್ ಅನ್ನ ನಾವು ಮಾಡೋದೇ ಆದರೆ, ಈ ಪರಿಸರದ ನಿರ್ಧಾರಕಗಳು ಸಹ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತವೆ. ಓಕೆ, ಉದಾಹರಣೆಗೆ ಟ್ವಿನ್ಸ್ ಮಕ್ಕಳು ಒಂದು ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇದ್ದಾನೆ, ಇನ್ನೊಂದು ಮಗು ಮನೆಯಲ್ಲಿ ಇದ್ಕೊಂಡು ಓದ್ತಾ ಇದ್ದಾನೆ ಅನ್ನೋದಾದ್ರೆ, ಹೆರಿಡಿಟಿ ಫ್ಯಾಕ್ಟರ್ ಒಂದೇ ಇದ್ರು ಟ್ವಿನ್ಸ್ ಅಲ್ಲಿ ಹೆರಿಡಿಟಿ ಫ್ಯಾಕ್ಟರ್ ಒಂದೇ ಇರುತ್ತೆ. ಆದ್ರೆ ಬೇರೆ ಬೇರೆ ಪರಿಸರದಲ್ಲಿ ಆ ವ್ಯಕ್ತಿಗಳು ಬೆಳೀತಾ ಹೋದ್ರೆ ಅವನ ಕಾಗ್ನೇಟಿವ್ ಎಬಿಲಿಟೀಸ್ಗಳಲ್ಲೂ ಸಹ ಬದಲಾವಣೆಗಳು ಕಂಡು ಬರ್ತವೆ. ಲರ್ನಿಂಗ್ ಎಬಿಲಿಟೀಸ್ಗಳಲ್ಲೂ ಸಹ ಬದಲಾವಣೆಗಳು ಕಂಡುಬರುತ್ತೆ. ಆತನ ಉಡುಗೆ ತೊಡುಗೆ, ಆತನ ಫ್ರೆಂಡ್ಸ್ ಸರ್ಕಲ್ ಇನ್ಫ್ಲೂಯೆನ್ಸು, ಅಂದರೆ ಇಂಟರ್ನಲ್ಸ್ ಇರ್ಬೋದು ಮತ್ತು ಎಕ್ಸ್ಟರ್ನಲ್ಸ್ ಇರ್ಬೋದು, ಈ ಎರಡು ಪರಿಸರಗಳು ಆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರುತ್ತೆ. ಉದಾಹರಣೆಗೆ ಆಗಲೇ ಹೇಳಿದಾಗೆ ಗಿಳಿಗಳು, ಈ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರತಕ್ಕಂತಹ ಎರಡು ಗಿಳಿ ಮರಿಗಳು ಬೇರೆ ಬೇರೆ ಪರಿಸರದಲ್ಲಿ ಬೆಳವಣಿಗೆ ಆದಾಗ ಆ ಪರಿಸರದ ಪ್ರಭಾವ ಆ ಗಿಳಿ ಮರಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದು ತನ್ನ ವರ್ತನೆಯ ಮೂಲಕ ವ್ಯಕ್ತವಾಗುತ್ತೆ. ನಾವು ಅಬ್ಸರ್ವ್ ಮಾಡುವ ಮುಖಾಂತರ ಆ ಗಿಳಿ ಮರಿಗಳ ಅಥವಾ ವ್ಯಕ್ತಿಗಳ ವರ್ತನೆಯನ್ನ ಅಬ್ಸರ್ವ್ ಮಾಡುವುದ್ರ ಮುಖಾಂತರ ಆ ಎರಡು ವ್ಯಕ್ತಿತ್ವಗಳ ನಡುವೆ, ಗಿಳಿಮರಿಗಳ ನಡುವೆ ವ್ಯತ್ಯಾಸಗಳು ಇರುವುದನ್ನು ನಾವು ಗುರುತಿಸ್ಕೋಬಹುದು. ಓಕೆ, ಸೊ ಹೀಗೆ ಈ ಪರಿಸರದ ಅಂಶಗಳು ಅಥವಾ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಪರಿಸರದ ಕಾರಕ ಅಂಶಗಳು, ಆಂತರಿಕ ಮತ್ತು ಬಾಹ್ಯ ಪರಿಸರದ ಕಾರಕ ಅಂಶಗಳು ನಮ್ಮ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಓಕೆ, ಹೇಗೆ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ, ಹಾಗೆಯೇ ಇಂಡಿವಿಜುವಲ್ಸ್ ಡಿಫರೆನ್ಸಸ್ ಉಂಟಾಗೋದಕ್ಕೂ ಸಹ ಈ ಒಂದು ಪರಿಸರದ ಅಂಶಗಳು ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರ್ತವೆ. ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ. ಈ ಆಂತರಿಕ ಪರಿಸರಕ್ಕೂ ನಾವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಇರ್ತಕ್ಕಂಥ ಮನೋಚಿತ್ತ, ಮನೋಭಾವ, ಮಾಡುವಂಥ ಹುಮ್ಮಸ್ಸು, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಲೇಜಿನೆಸ್ಸು, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲ್, ನಾವು ಅದನ್ನು ಹೇಗೆ ಒಂದು ಕೋಆರ್ಡಿನೇಟ್ ಮಾಡ್ಕೊಳ್ತೀವಿ, ಹೇಗೆ ಅದನ್ನು ಮೊಬಲೈಸ್ ಮಾಡ್ಕೊಳ್ತೀವಿ, ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ, ಅದ್ರ ಮುಖಾಂತರ ಹೇಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ನಮ್ಮಷ್ಟಕ್ಕೆ ನಾವು ಬೆಳೆಸ್ಕೊಳ್ತೀವಿ, ಅಥವಾ ಹೇಗೆ ಅದನ್ನು ಪೋರ್ಟ್ರೇಟ್ ಮಾಡ್ಕೊಳ್ತೀವಿ, ಹೇಗೆ ಅದನ್ನು ಶೋಕೇಶ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದೆಲ್ಲವೂ ಸಹ ವ್ಯಕ್ತಿಯ ಅಂತರ್ಗತ, ಆತನಿಗೆ ಬಿಟ್ಟಿರುವಂತಹ ವಿಷಯ. ಅದೇ ರೀತಿ ಬಾಹ್ಯ ಒಂದು ಪರಿಸರದ ಅಂಶಗಳು. ಓಕೆ, ಸೊ ನಾವು ಊಟ ಮಾಡುವಂತಹ ಜಾಗ, ನಾವು ಕಲಿತಾ ಇರ್ತಕ್ಕಂತಹ ಒಂದು ಪ್ಲೇಸ್, ಅಥವಾ ನಾವು ಜೀವಿಸ್ತಾ ಇರ್ತಕ್ಕಂಥ ಒಂದು ಏರಿಯಾ, ಅಥವಾ ನಾವು ದಿನನಿತ್ಯ ಓಡಾಡುವಂತಹ ಒಂದು ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ಅಥವಾ ಒಂದು ನಾವು ನಮ್ಮ ಹೊಂದ್ಕೊಂಡಿರ್ತಕ್ಕಂಥ ಒಂದು ಪರಿಸರ. ಸೊ ಈ ಎಲ್ಲವೂ ಸಹ ಈ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅದನ್ನೇ ನಾವು ಇಂಡಿವಿಜುವಲ್ ಡಿಫ್ರೆನ್ಸಸ್ಗೂ ಸಹ ನಾವು ಅನ್ವಯ ಮಾಡ್ಕೋಬಹುದು. ನೆಕ್ಸ್ಟ್, ಕೌಟುಂಬಿಕ ಪರಿಸರ. ಹೌದು, ಕೌಟುಂಬಿಕ ಪರಿಸರ ಒಂದು ಕುಟುಂಬ ಇನ್ನೊಂದು ಕುಟುಂಬದ ಜೊತೆಗೆ ನಾವು ಕಂಪೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಡಿಫರೆನ್ಸಸ್ ಅನ್ನ ನೋಡ್ಬೋದು, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳನ್ನ ನಾವು ನೋಡ್ಬೋದು. ಒಂದು ಕುಟುಂಬದ ಒಂದು ಸ್ವರೂಪ ಬೇರೆ ಇರುತ್ತೆ, ಅಥವಾ ವಿಭಿನ್ನವಾಗಿರುತ್ತೆ, ಅಥವಾ ವೈಶಿಷ್ಟ್ಯವಾಗಿರುತ್ತೆ. ಇನ್ನೊಂದು ಕುಟುಂಬ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ, ವಿಭಿನ್ನವಾಗಿರುತ್ತೆ. ಅಲ್ಲಿರ್ತಕ್ಕಂಥ ಪರಿಸರಗಳು, ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರಗಳು ವ್ಯಕ್ತಿಯ ವರ್ತನೆಯ ಮೇಲೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ, ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ. ಓಕೆ,
ಸೊ ಅಗ್ರೆಸಿವ್ ಬಿಹೇವಿಯರ್ ಉದಾಹರಣೆಗೆ ಹೇಳ್ಬೇಕು ಅಂತಾರೆ, ಅಥವಾ ಸಾಫ್ಟ್ ನೇಚರ್ ಇರುವಂತಹ ಒಂದು ವ್ಯಕ್ತಿತ್ವ, ಹೇಗೆ ಇನ್ನೊಬ್ಬರಿಗೆ ಗೌರವವನ್ನು ಕೊಡಬೇಕು, ಹೇಗೆ ಇನ್ನೊಬ್ಬರ ಜೊತೆಗೆ ವ್ಯವಹರಿಸಬೇಕು, ಹೇಗೆ ಇನ್ನೊಬ್ಬರೊಂದಿಗೆ ನಾವು ಈ ಕಮ್ಯುನಿಕೇಶನ್ ಅನ್ನು ಹೊಂದಬೇಕು, ಯಾವ ರೀತಿಯಾದಂತಹ ಒಂದು ವೇ ಆಫ್ ಅಪ್ರೋಚ್ ಇರುತ್ತಲ್ಲ, ಸೊ ಅದನ್ನ ನಾವು ಏ ರೀತಿಯಾಗಿ ಇಟ್ಕೋಬೇಕು, ಹೇಗೆ ರೀತಿಯಾಗಿ ವ್ಯಕ್ತ ಆಗ್ತಾ ಇದೆ, ಅಭಿವ್ಯಕ್ತಗೊಳ್ತಾ ಇದೆ, ಇದೆಲ್ಲದೂ ಸಹ ಈ ಕುಟುಂಬದ ಪರಿಸರ, ಆಂತರಿಕ ಮತ್ತು ಬಾಹ್ಯ ಕುಟುಂಬದ ಪರಿಸರಗಳು ಪರಿಣಾಮವನ್ನು ಬೀರುತ್ತೆ. ಹೇಗೆ ಕುಟುಂಬಗಳು ವ್ಯವಹಾರಗಳನ್ನು ಮಾಡುತ್ತೆ, ಹೇಗೆ ಕುಟುಂಬದ ಇತರ ಸದಸ್ಯರುಗಳು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಗಮನವನ್ನು ಕೊಟ್ಟು ಹೇಗೆ ಅವರಲ್ಲಿ ವರ್ತನೆ ಅಥವಾ ವರ್ತನೆಗಳು ವ್ಯಕ್ತಿತ್ವದ ಗುಣಲಕ್ಷಣಗಳು ಕಂಡು ಬರ್ತಾ ಇರುತ್ತೆ, ಅದು ನೆಕ್ಸ್ಟ್ ಜನರೇಷನ್ ಮೇಲೆ, ಅವರ ಮಕ್ಕಳ ಮೇಲೆ, ಅವರ ಮೊಮ್ಮಕ್ಕಳ ಮೇಲೆ ಅದು ಇನ್ಫ್ಲೂಯೆನ್ಸ್ ಅನ್ನು ಮಾಡ್ತಾರೆ. ಏಕೆಂತಂದ್ರೆ ನಾವು ಮನುಷ್ಯ ಒಬ್ಬ ಸಂಘಜೀವಿ, ನಾವು ಅನೇಕ ವಿಷಯಗಳನ್ನ ನಾವು ಇನ್ನೊಬ್ಬರಿಂದ ಕಲಿತೀವಿ. ಅಬ್ಸರ್ವೇಷನ್ ಲರ್ನಿಂಗ್ ಬಂಡೂರವರು, ಸೊ ನಾವು ಅನೇಕ ಅಥವಾ ಮ್ಯಾಕ್ಸಿಮಮ್ ಅದು 90% ಆಫ್ ಇನ್ಫಾರ್ಮೇಶನ್ಸ್ಗಳನ್ನು ನಾವು ಇನ್ನೊಬ್ಬರನ್ನ ಅನುಕರಿಸಿ ನೋಡಿ ತಿಳುವಳಿಕೆಯನ್ನ ಪಡೆದುಕೊಂಡು ಕಲಿತೀವಿ, ಅನುಭವಿಸ್ತೀವಿ, ಅದನ್ನ ನಾವು ಇಂಪೋಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಕುಟುಂಬದ ಪರಿಸರಗಳು ವ್ಯಕ್ತಿಯ ವರ್ತನೆಯ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರುತ್ತೆ. ಹಾಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೂ ಸಹ ಎರಡೂ ಒಂದೇ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಮತ್ತೆ ವ್ಯಕ್ತಿಯ ನಿರ್ಧಾರಕಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಒಂದು ವ್ಯಕ್ತಿತ್ವ ಇರೋ ಹಾಗೆ ಇನ್ನೊಂದು ವ್ಯಕ್ತಿತ್ವ ಇಲ್ಲ. ಒಬ್ಬ ವ್ಯಕ್ತಿಯ ಇರ್ತಕ್ಕಂಥ ಒಂದು ಸಾಫ್ಟ್ ನೇಚರ್ಸ್, ಅದು ಒಂದು ಅಮೌಂಟ್ ಆಫ್ ಸಾಫ್ಟ್ ನೇಚರ್ಸ್, ಸೊ ಇನ್ನೊಬ್ಬ ವ್ಯಕ್ತಿನಲ್ಲಿ ಇಲ್ಲ. ಅಥವಾ ಅವನಲ್ಲಿ ಇರ್ತಕ್ಕಂಥ ಒಂದು ಗ್ರೂಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೊಂದು ಗ್ರೂಪ್ನ ಅಥವಾ ಇನ್ನೊಂದು ವ್ಯಕ್ತಿಯ ಜೊತೆಗೆ ನಾವು ಕಂಪೇರ್ ಮಾಡಿದ್ರೆ ಸೊ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದೇ ಆದರೆ, ಸೊ ಈ ಕೌಟುಂಬಿಕ ಪರಿಸರವೂ ಸಹ ಕಾರಣ ಆಗುತ್ತೆ. ಏಕೆಂದರೆ ಒಂದು ಕುಟುಂಬ ತನ್ನದೇ ಆದಂತಹ ಒಂದು ಪ್ರಾಕ್ಟೀಸಸ್ಗಳನ್ನು ಹೊಂದಿರುತ್ತೆ, ನಂಬಿಕೆಗಳು ಇರುತ್ತೆ, ಆಚಾರಗಳು ಇರುತ್ತೆ, ವಿಚಾರಗಳು ಇರುತ್ತೆ. ಸೊ ಆತನ ಊಟ, ಆತನ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸೊ ಆತನ ಒಂದು ರಾಜಕೀಯ ಪರಿಸ್ಥಿತಿ, ಅದರ ಹಿನ್ನೆಲೆ, ಕುಟುಂಬಕ್ಕೆ ಇರ್ತಕ್ಕಂಥ ಒಂದು ಸಪೋರ್ಟಿವ್ ಸಿಸ್ಟಮ್ಸು, ಸೊ ಎಲ್ಲವೂ ಸಹ ವಿಭಿನ್ನ. ಸೊ ಇನ್ನೊಂದು ಕುಟುಂಬವನ್ನು ನಾವು ತೆಗೆದುಕೊಂಡ್ರೆ ಆ ಕುಟುಂಬದ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಓಕೆ, ರಾಜಕೀಯ, ಸಾಂಸ್ಕೃತಿಕವಾಗಿ ಹಬ್ಬ ಪರಂಪರೆ, ಸೊ ಎಲ್ಲವೂ ಸಹ ಏನಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಈ ವಿಭಿನ್ನವಾಗಿದ್ದಂತಹ ಸಂದರ್ಭದಲ್ಲಿ ನಾವು ಏಕ ರೀತಿಯಾದಂತಹ ಒಂದು ವರ್ತನೆಯನ್ನ, ಸಾಮ್ಯತೆಯಿಂದ ಕೂಡಿರುವಂತಹ ಒಂದು ವರ್ತನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಸೊ ಈ ಕುಟುಂಬದಲ್ಲಿ ಇರ್ತಕ್ಕಂಥ ಆಂತರಿಕ ಮತ್ತು ಬಾಹ್ಯ ರೀತಿಯಾದಂತಹ ಒಂದು ಪರಿಸರಗಳು ಇನ್ನೊಂದು ಜನರೇಷನ್ ಮೇಲೆ, ಅದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಸಾಮಾಜಿಕ ಪರಿಸರ, ಸೊ ಸಮಾಜದಲ್ಲಿ ಇರ್ತಕ್ಕಂಥ, ಅಂದ್ರೆ ಆಂತರಿಕ ಸಮಾಜ ಅಂತ ನಾವೆಲ್ಲ ಸೇರಿ ಆಗಿರುವಂತ ಒಂದು ಸಮಾಜ. ಅದಕ್ಕೆ ಇಂತಿಷ್ಟೇ ಆದಂತಹ ಲಿಮಿಟೇಷನ್ಸ್ ಇಲ್ಲ, ಮಾನದಂಡಗಳಿಲ್ಲ. ಅಂದ್ರೆ ಸಮಾಜ ಅಂತಂದ್ರೆ ಹೀಗೆ ಇರಬೇಕು. ಸೊ ಅಲ್ಲಿ ಇರ್ತಕ್ಕಂಥ ಸಮಾಜ ಸಮ್ಮತ ಲಾಸ್ಗಳೇನಿರುತ್ತೆ, ಸಮಾಜ ಸಮ್ಮತ ಅದು ಲೀಗಲೈಸ್ ಆಗಿರ್ಲೇಬೇಕು ಅಂತ ಏನಿಲ್ಲ. ಸೊಸೈಟಿ ಹೇಗೆ ಅದನ್ನ ಪರ್ಸೀವ್ ಮಾಡುತ್ತೆ, ಅರ್ಥವಿವರಣೆಯನ್ನ ಕೊಡುತ್ತೆ, ಹೇಗೆ ಅದನ್ನ ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡುತ್ತೆ, ಅದು ಇನ್ನೊಬ್ಬರಿಗೆ ಅದು ಒಂದು ಅಥವಾ ಆ ಕಲಿಕೆಯ ಆ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳುವ ಮೇಲೆ ಇರ್ತಕ್ಕಂಥ ಒಂದು ಪುಷ್ ಏನಿರುತ್ತೆ ವಿಭಿನ್ನವಾಗಿರುತ್ತೆ. ಅಥವಾ ತನ್ನದೇ ಆದಂತಹ ಆಂತರಿಕವಾದಂಥ ಪರಿಸರವನ್ನು ಹೊಂದಿರುತ್ತೆ, ತನ್ನದೇ ಆದಂಥ ಬಾಹ್ಯ ಪರಿಸರದಿಂದ ಅದನ್ನ ಇನ್ಫ್ಲೂಯೆನ್ಸ್ ಹೊಂದಿರುತ್ತೆ ಒಂದು ಸಮಾಜ. ಸೊ ಹೀಗೆ ಈ ಅಂಶಗಳು ಸಾಮಾಜಿಕ ಪರಿಸರದ ಅಂಶ ವ್ಯಕ್ತಿಯ ವರ್ತನೆಯ ಮೇಲೆ, ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಈ ಪ್ರಭಾವವೇ ಅರ್ಥವಿವರಣೆಯನ್ನ ವಿಭಿನ್ನವಾಗಿ ಕೊಡ್ಲಿಕ್ಕೆ, ಅಥವಾ ತನ್ನ ವರ್ತನೆಯನ್ನ ಶೇಪ್ ಮಾಡ್ಕೊಳ್ಳಿಕ್ಕೆ, ಅಥವಾ ತನ್ನ ವರ್ತನೆಯನ್ನ ಮಾಡಿಫೈ ಮಾಡಿಕೊಂಡು ಹೇಗೆ ಯಾವ ರೀತಿಯಾದಂತಹ ವರ್ತನೆಯನ್ನ ನಾವು ತೋರಿಸ್ಬೇಕು, ಅಭಿವ್ಯಕ್ತಗೊಳಿಸ್ಬೇಕು, ಅಕ್ವೈರ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಯೋದಕ್ಕೆ ಈ ಒಂದು ಸಾಮಾಜಿಕ ಪರಿಸರದ ಅಂಶಗಳು ಸಹ ಕಾರಣ ಆಗುತ್ತೆ.
ಅಂಡ್ ಮೂರನೇದು ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಪಾತ್ರ. ಸಂಸ್ಕೃತಿ ಕಸ್ಟಮ್. ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಹೊಂದಿರ್ತಾನೆ. ಒಂದು ಸಂಸ್ಕೃತಿ, ಒಂದು ಸಮುದಾಯ ಏನೋ ಒಂದು ಪ್ರಾಕ್ಟೀಸಸ್ಗಳನ್ನು ಬಹಳ ತಲತಲಾಂತರಗಳಿಂದ, ತಲೆಮಾರುಗಳಿಂದ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಆಲ್ ಆಫ್ ಎ ಸಡನ್ ನಾವೇನಾದ್ರು ಚೇಂಜ್ ಮಾಡ್ತೀವಿ ಅಂತಾನೆ ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದ ಚೇಂಜಸ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕರೆಂಟ್ ಸಿಚುಯೇಷನ್. ಸಾಮಾಜಿಕ ಮೌಲ್ಯಗಳ ಪಾತ್ರ. ಆ ಒಂದು ಸಮಾಜ ಹೊಂದಿರತಕ್ಕಂಥ ಮೌಲ್ಯಗಳು, ಮಾನದಂಡಗಳು, ಆ ಮಾನದಂಡಗಳಿಗೆ ನಾವು ಕೊಡುವಂಥ ಪ್ರಾಮುಖ್ಯತೆ. ಸೊ ಎಲ್ಲರೂ ಸಹ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅಥವಾ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಆ ಮೌಲ್ಯಗಳಿಗೆ ಬದ್ಧರಾಗಿ ನಡೆದುಕೊಳ್ತಾ ಇದ್ದಾರ. ಸಂಸ್ಕೃತಿಯ ಇನ್ಫ್ಲೂಯೆನ್ಸ್ ಏನು, ಪ್ರಭಾವಗಳೇನು, ಸಾಮಾಜಿಕ ಮೌಲ್ಯಗಳು ಹೇಗೆ ಬದಲಾವಣೆಗಳನ್ನು ತನ್ನಷ್ಟಕ್ಕೆ ತಾನು ಒಗ್ಗಿಸ್ಕೊಳ್ಳುತ್ತೆ. ಈ ಎಲ್ಲವೂ ಸಹ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ವ್ಯಕ್ತಿತ್ವದ ವರ್ತನೆಗಳನ್ನು ತೋರಿಸ್ಲಿಕ್ಕೆ, ತನ್ನದೇ ಆದಂಥ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಹೊಂದಲಿಕ್ಕೆ, ಅಥವಾ ಇನ್ನೊಬ್ಬರ ಮೇಲೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಪ್ರಭಾವಗಳನ್ನು ಬೀರೋದಿಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಹೀಗೆ ಒಂದು ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಪಾತ್ರವೂ ಸಹ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ. ಸಾಫ್ಟ್ ನೇಚರ್ ಇದೆಯಾ, ಹಾರ್ಡ್ ಇದೆಯಾ, ಇಂಟ್ರಾವರ್ಟ್ ಇದ್ದಾರಾ, ಎಕ್ಸ್ಟ್ರಾವರ್ಟ್ ಇದ್ದಾರಾ, ನ್ಯೂರೋಟಿಕ್ ಇದ್ದಾರಾ, ಸೈಕೋಟಿಕ್ ಇದ್ದಾರಾ, ಅಥವಾ ಇನ್ಯಾವುದಾದ್ರು ಬೇರೆ ಡೈಮೆನ್ಷನ್ಸ್ ಇದೆಯಾ, ಹೇಗೆ ನಾವು ವ್ಯಕ್ತಿತ್ವವನ್ನು ಅಸೆಸ್ ಮಾಡಬೇಕು? ಥ್ರೂ ಕ್ವಶನೇರ್ ಮುಖಾಂತರ ಮಾಡಬೇಕಾ, ಥ್ರೂ ಇಂಡೆಕ್ಸ್ ಮುಖಾಂತರ ಮಾಡಬೇಕಾ, ಥ್ರೂ ಇಂಟರ್ವ್ಯೂ ಶೆಡ್ಯೂಲ್ಗಳ ಮುಖಾಂತರ ಮಾಡಬೇಕಾ? ಓಕೆ, ಅದರಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಯಾವ್ಯಾವು, ಇನ್ಫ್ಲೂಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವ್ದು, ಅದಕ್ಕೆ ನಾವು ಯಾವ ರೀತಿಯಾದಂಥ ಅರ್ಥವಿವರಣೆಯನ್ನು ಕೊಡಬೇಕು. ಓಕೆ, ಅದನ್ನು ನಾವು ಯಾವ ರೀತಿಯಾಗಿ ಬಂದಂಥ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ಸಾಮಾನ್ಯ ಪಾಪ್ಯುಲೇಷನ್ಸ್ಗೆ ಹೇಗೆ ಅದನ್ನು ಜನರಲೈಸೇಷನ್ ಅನ್ನು ಮಾಡಬೇಕು, ಸಾಮಾನ್ಯೀಕರಣಗಳನ್ನು ಹೇಗೆ ಗೊಳಿಸಬೇಕು, ಈ ಎಲ್ಲ ಅಂಶಗಳು ಸಹ ಈ ಒಂದು ಆಂತರಿಕ ಮತ್ತು ಬಾಹ್ಯ ಸಾಮಾಜಿಕ ಪರಿಸರಗಳ ಮೇಲೆ ನಿಲ್ತಾ ಹೋಗುತ್ತೆ. ಅಥವಾ ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಪಾತ್ರಗಳ ಮೇಲೆ ನಿಲ್ತಾ ಹೋಗುತ್ತೆ. ಇದರ ನಂತರ ಮೆಜರ್ ಆಫ್ ಪಾಯಿಂಟ್ ಮೆಚುರಿಟಿ ಪಾಯಿಂಟ್, ಅದು ಸಹ ಈ ಒಂದು ವ್ಯಕ್ತಿತ್ವ ನಿರ್ಧಾರಕಗಳಿಗೆ ಕಾರಣ ಆಗುತ್ತೆ. ಉದಾಹರಣೆಗೆ ಫಿಸಿಕಲ್ ಮೆಚುರೇಷನ್, ಕಾಗ್ನಿಟಿವ್ ಮೆಚುರೇಷನ್, ಮೆಮೊರಿ ಮೆಚುರೇಷನ್, ಎಮೋಷನಲ್ ಇಂಟೆಲಿಜೆನ್ಸ್ ಮೆಚುರೇಷನ್. ಸೊ ಒಬ್ಬ ವ್ಯಕ್ತಿನಲ್ಲಿ ಅಂದರೆ 12 ಇಯರ್ಸ್ಗೆ ಅಂತ ಅಂದರೆ 12 ಇಯರ್ಸ್ಗೆ ಆಗುತ್ತೆ ಎಲ್ರಿಗೂ. ಎಮೋಷನಲ್ ಇಂಟೆಲಿಜೆನ್ಸು 20ರಿಂದ 25 ಅಥವಾ ಆಸುಪಾಸದಲ್ಲಿ ಅದು ಡೆವಲಪ್ಮೆಂಟ್ ಅಥವಾ ಮೆಚುರಿಟಿಯನ್ನು ಪಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅಥವಾ ಒಂದು ಪ್ರಬುದ್ಧ ನಡತೆಯನ್ನು ಹೊಂದಲಿಕ್ಕೆ, ವರ್ತನೆಯ ಗುಣಲಕ್ಷಣಗಳನ್ನು ಹೊಂದಲಿಕ್ಕೆ ಆ ಒಂದು 20 ಅರ್ಲಿ ಅಡಲ್ಟ್ಹುಡ್ ಅಂತ ಏನು ಕರೀತಾರಲ್ಲ, ಅದು ಕಾರಣ ಆಗುತ್ತೆ, ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾರೆ. ಅಂದರೆ ಅದೇ ರೀತಿ ಕಾಗ್ನಿಟಿವ್ ಆಗಿ ಆಯಿತು, ಸಾಮಾಜಿಕವಾಗಿ ಆಯಿತು, ಫಿಸಿಕಲಿ ಮೇನಾರ್ಚ್ ಅಂತ ಒಂದಿದೆ, ಮೇಲಲ್ಲಿ ಆಗ್ತಕ್ಕಂಥದ್ದು. ಓಕೆ, ಸೊ ಅದೇ ರೀತಿ ಮೆನ್ಸ್ಟ್ರುಯೇಷನ್ಸು ಫಿಮೇಲ್ ಆಗ್ತಕ್ಕಂಥದ್ದು. ಸೊ ಒಂದೇ ಏಜ್ ಗ್ರೂಪಲ್ಲಿ ಆಗುತ್ತಾ, ಒಂದೇ ಅಂದರೆ ಈಗ 16 ಇಯರ್ಸ್ಗೆ ಆಗಬೇಕು ಅಂದರೆ 16 ಇಯರ್ಸ್ಗೆ ಆಗುತ್ತಾ, 12 ಇಯರ್ಸ್ಗೆ ಆಗಬೇಕು ಅಂದರೆ 12 ಇಯರ್ಸ್ಗೆ ಆಗುತ್ತಾ? ಅಕ್ಕ ಅಥವಾ ತಂಗಿ ಇಬ್ರು ಇದ್ದಾರೆ ಅಂತ ಅಂದರೆ ಅಕ್ಕನಿಗೆ ಒಂದು 12 ಇಯರ್ಸ್ಗೆ ಆಗಿತ್ತು, ತಂಗಿಗೆ 12 ಇಯರ್ಸ್ಗೆ ಆಗಬೇಕಾ? ಯಾಕಂದ್ರೆ ಒಂದೇ ಹೆರಿಡಿಟಿ ಇರುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಮಾಡೋದು ತುಂಬ ಕಡಿಮೆ. ಆದರೂ ಆ ಒಂದು ಏಜ್ ಗ್ರೂಪ್ಗೆ ಹಾಕ್ಬೇಕಾ? ಸೊ ಈ ರೀತಿಯಾಗಿ ಎಲ್ಲ ನಾವು ನೋಡೋದಾದರೆ, ಓಕೆ, ಈ ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಪಾತ್ರ ಈ ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೇಲೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವನ ನಿರ್ಧಾರಕ ಅಂಶಗಳ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ವ್ಯಕ್ತಿತ್ವ ಅಳೆಯುವ ಸಾಧನಗಳು. ಯಾವ ಅಂಶಗಳ ಮೇಲೆ, ಯಾವ ಅಂಶಗಳ ಆಧಾರದ ಮೇಲೆ, ಅಥವಾ ಯಾವ ಟೂಲ್ಸ್ಗಳ ಅಥವಾ ಯಾವ ಟೆಕ್ನಿಕ್ಸ್ಗಳ ಮೇಲೆ ಆಧಾರವಾಗಿ ಇಟ್ಟುಕೊಂಡು ನಾವು ಒಬ್ಬ ವ್ಯಕ್ತಿಯನ್ನ ಅಧ್ಯಯನ ಮಾಡ್ತೀವಿ. ಒಂದು ಸಮುದಾಯ
ಒಂದು ಸಮಾಜದ ಜನರು ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ, ಈ ರೀತಿಯಾದಂತಹ ಒಂದು ಅಥವಾ ಅಂತರ್ಮುಖಿ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ, ಬಹಿರ್ಮುಖ ಲಕ್ಷಣಗಳನ್ನು ಹೊಂದಿದ್ದಾರೆ, ಅಥವಾ ಸೈಕೋಟಿಕ್ಸ್ ಅಥವಾ ನ್ಯೂರೋಟಿಕ್ಸ್ ಅಥವಾ ಬೇರೆ ಇನ್ಯಾವುದರ ಆಂಗಲ್ ಇಂದ ನಾವು ಅದನ್ನು ಅಸೆಸ್ ಮಾಡಿದ್ವಿ ಅಂತ ಗುಣಗಳನ್ನು ಹೆಚ್ಚು ಹೊಂದಿದ್ದಾರೆ ಅನ್ನೋದನ್ನ ನಾನು ಹೇಳ್ಬೇಕು ಅನ್ನೋದಾದ್ರೆ ಅನೇಕ ವಿಧಾನಗಳಿದೆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಮುದಾಯನ ಅಸೆಸ್ ಮಾಡಲಿಕ್ಕೆ. ಸೊ ಅದರಲ್ಲಿ ಮುಖ್ಯವಾಗಿ 3 ವ್ಯಕ್ತಿತ್ವನ ಅಳೆಯುವ ವಿಧಾನಗಳು ಇದಾವೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ವ್ಯಕ್ತಿ ಅಧ್ಯಯನ ವಿಧಾನ, ಸಂದರ್ಶನ ವಿಧಾನ, ಪ್ರಶ್ನಾವಳಿಗಳು ವಿಧಾನ. ವ್ಯಕ್ತಿ ಅಧ್ಯಯನ ವಿಧಾನ ಅಂತಂದ್ರೆ ಕೇಸ್ ಸ್ಟಡಿ ಮಾಡಬೇಕು. ಸೊ ಓಕೆ, ನಾವೆಲ್ಲ ಇಂಟರ್ನ್ಶಿಪ್ ಅಲ್ಲಿ ಮಾಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಗಳನ್ನ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀವಿ. ಅಂದ್ರೆ ನಾವು ಯಾವ ಎಜುಕೇಶನ್ ಅಂತ ಹೇಳಿದ್ರು, ನಾವು ಯಾವ ಸ್ಪೆಷಲೈಸೇಷನ್ ಅಂತ ತಗೊಳ್ತೀವಿ, ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ಅಪ್ರೋಚ್ ಮಾಡ್ತೀವಿ, ಕನ್ಸೆಂಟ್ ಅನ್ನು ತೆಗೆದುಕೊಳ್ತೀವಿ. ಸೊ ಅಲ್ಲಿ ಒಂದು ಫಾರ್ಮ್ಯಾಟ್ ಇರುತ್ತೆ, ಕೇಸ್ ಹಿಸ್ಟ್ರಿಯನ್ನು ಹೇಗೆ ತೆಗೆದುಕೋಬೇಕು, ಕರೆಂಟ್ ಪ್ರಾಬ್ಲಮ್ಸ್ ಏನಿದೆ, ಅದು ಈಗ ಮೆಂಟಲ್ ರಿಟಾರ್ಡೆಡ್ ಪರ್ಸನ್ಸ್ಗಳು ಇದ್ದಾರೆ, ಅಥವಾ ಒಂದು ಪ್ಯಾರಾನೈಡಿಕ್ ಅಥವಾ ಒಂದು ಡಿಪ್ರೆಷನ್ಸ್ ಕ್ಲೈಂಟ್ಸ್ ಇದ್ದಾರೆ, ಪೇಷಂಟ್ಗಳಿದ್ದಾರೆ ಅಂತಂದರೆ ಅವ್ರ ದಿನನಿತ್ಯದ ಆಕ್ಟಿವಿಟೀಸು ಅಥವಾ ಅವರು ಇರ್ತಕ್ಕಂಥ ಫ್ಯಾಕ್ಟರ್ಸ್ಗಳು, ಅಡಿಷನಲ್ ಫ್ಯಾಕ್ಟರ್ಸ್ಗಳೇನು, ಅವು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಮನಸ್ಸು ದುರ್ಬಲ ಆಗೋಕ್ಕೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಅಸೆಸ್ ಮಾಡಬೇಕು ಅಂತ ಒಂದು ಕ್ವಶನೇರನ್ನು ನಾವು ಪ್ರಿಪೇರನ್ನು ಮಾಡ್ಕೊಳ್ತೀವಿ, ಸ್ಟ್ರಕ್ಚರ್ಡು ಅಥವಾ ಅನ್ಸ್ಟ್ರಕ್ಚರ್ಡು. ಸೊ ಆಲ್ಮೋಸ್ಟ್ ಆಲ್ ಒಂದು ಕ್ವಶನೇರ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂತಾರೆ, ಅದು ಆಲ್ಮೋಸ್ಟ್ ಆಲ್ ಸ್ಟ್ರಕ್ಚರ್ಡ್ ಇರುತ್ತೆ. ಇಂಟರ್ವ್ಯೂ ಅಂತಾದ್ರೆ ಅಲ್ಲಿ ಅನ್ಸ್ಟ್ರಕ್ಚರ್ಡ್ ಇರುತ್ತೆ ಸಂದರ್ಶನ ವಿಧಾನದಲ್ಲಿ. ಸೊ ಆ ಮಾಹಿತಿಗಳನ್ನೆಲ್ಲ ಒಂದು ಫಾರ್ಮ್ಯಾಟ್ ಅನ್ನು ಹಾಕಿಕೊಂಡು, ಸೊ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನ ಬ್ಲಾಂಕ್ಸ್ ಕೊಡ್ಕೊಂಡು ಅಥವಾ ಟಿಕ್ ಆಪ್ಷನ್ಗಳನ್ನು ಇಟ್ಕೊಂಡು, ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಇಟ್ಕೊಂಡು, ಅಥವಾ ರೇಟಿಂಗ್ 3 ಪಾಯಿಂಟು 4 ಪಾಯಿಂಟು 5 ಪಾಯಿಂಟು ರೇಟಿಂಗ್ ಸ್ಕೇಲ್ಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ಕಟ್ ಆಫ್ ಸ್ಕೋರ್ಗಳನ್ನು ಕೊಟ್ಕೊಂಡು ಒಬ್ಬ ವ್ಯಕ್ತಿಯ ಅಧ್ಯಯನವನ್ನ ಸಿಸ್ಟಮ್ಯಾಟಿಕ್ ವ್ಯವಸ್ಥಿತವಾಗಿ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹೀಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಸೆಸ್ ಮಾಡಬೇಕು ಅಂತಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಅಂದ್ರೆ ವ್ಯಕ್ತಿ ಅಧ್ಯಯನ ವಿಧಾನ, ಸಂದರ್ಶನ ವಿಧಾನ ಮತ್ತು ಪ್ರಶ್ನಾವಳಿಗಳ ವಿಧಾನಗಳ ಮುಖಾಂತರ ವ್ಯಕ್ತಿಯ ವ್ಯಕ್ತಿತ್ವದ ಆಯಾಮಗಳನ್ನ ನಾವು ಅಸೆಸ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಈ ವ್ಯಕ್ತಿ ಅಧ್ಯಯನ ವಿಧಾನ ಅದರಲ್ಲಿರ್ತಕ್ಕಂಥ ಕ್ರೈಟೀರಿಯಾಗಳು ಅಥವಾ ಡೈಮೆನ್ಷನ್ಸ್ಗಳು ಏನೇನಿರತ್ತಪ್ಪ, ಸಾಮಾನ್ಯವಾಗಿ ಒಂದು ಸಣ್ಣ ವ್ಯಕ್ತಿಯ ಅಧ್ಯಯನವನ್ನ ಮಾಡುವಂತಹ ಒಂದು ಅಥವಾ ಕೇಸ್ ಸ್ಟಡಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಫಾರ್ಮ್ಯಾಟ್ ಯಾವ ರೀತಿಯಪ್ಪ ಇರುತ್ತಿದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಸೂಸೈಡ್ ಅಥವಾ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುವಂಥ ವ್ಯಕ್ತಿಗಳು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಆದರೆ, ಸೊ ಅದಕ್ಕೆ ಒಂದು ನೇಮು, ಏಜು, ಜೆಂಡರ್, ಕ್ವಾಲಿಫಿಕೇಶನ್, current working, parental information, so like their job, their income, social status, economic status, financial status. ಸೊ ಹೀಗೆ ಅದ್ರ ಜೊತೆಗೆ ಕರೆಂಟ್ ಕಂಪ್ಲೇಂಟ್ಸು, ಚೀಫ್ ಕಂಪ್ಲೇಂಟ್ಸು, ಒಬ್ಬ ವ್ಯಕ್ತಿಯನ್ನ ತರೋ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಆಯಾಮಗಳ ಅಂಶಗಳನ್ನ ಹೊಂದಿರುವಂತಹ ಒಂದು ಕ್ವಶನೇರ್ ಅಂದ್ರೆ ಒಂದು ಕೇಸ್ ಸ್ಟಡಿ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡಿ ಅದನ್ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನ ಡೇಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಎರಡನೇದು ಸಂದರ್ಶನ ವಿಧಾನ. ಸಂದರ್ಶನ ಅಂತಾರೆ ಫೇಸ್ ಟು ಫೇಸ್ ಇಂಟರ್ವ್ಯೂ. ಒಬ್ಬ ಇಂಟರ್ವ್ಯೂವರ್ ಇರ್ತಾನೆ, ಇನ್ನೊಬ್ಬ ಇಂಟರ್ವ್ಯೂಯಿ ಇರ್ತಾನೆ. ಇಂಟರ್ವ್ಯೂ ಯಾವ ರೀತಿಯಾದಂಥ ಕ್ವಶನ್ಸ್ ಕೇಳಬೇಕು, ಇಂಟರ್ವ್ಯೂ ಮುಖಾಂತರ ಹೇಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ನಾವು ಅಸೆಸ್ ಮಾಡಬೇಕು ಅನ್ನೋ ವಿಷಯಕ್ಕೆ ನಾವು ಬರೋದಾದ್ರೆ, ಓಕೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಸೆಸ್ ಮಾಡಲಿಕ್ಕೆ ಸಂದರ್ಶನ ವಿಧಾನನೂ ಸಹ ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಅಂತ ಇರುತ್ತೆ. ಸ್ಟ್ರಕ್ಚರ್ಡ್ ಇತ್ತು ಅಂತಾರೆ ಅದರಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಯಾರು ಇಂಟರ್ವ್ಯೂವರು ಒಬ್ರಿಗೆ ಯಾವ ರೀತಿಯಾದ ಕ್ವಶನ್ ಅನ್ನು ಕೇಳ್ತಾರೆ, ಪ್ರತಿಯೊಬ್ಬರು ಅಥವಾ ಗುಂಪಿನಲ್ಲಿ ಇರ್ತಕ್ಕಂಥ ಅಥವಾ ಒಂದು ದಿನದಲ್ಲಿ ಯಾರು ಬಂದಿರ್ತಾರೆ ಎಲ್ಲರಲ್ಲೂ ಸಹ ಒಂದೇ ರೀತಿಯಾದಂತಹ ಒಂದು ಆನ್ಸರ್ ಅನ್ನು ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಹೋಗ್ತಾರೆ. ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್. ಓಕೆ, ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಸೊ ಯಾವುದೇ ರೀತಿಯಾದ ಸ್ಟ್ರಕ್ಚರ್ ಇರೋದಿಲ್ಲ. ಹೀಗೆ ಮಾಡಬೇಕು, ಇಂಥದ್ದೇ ಕ್ವಶನ್ ಅನ್ನ ಕೇಳಬೇಕು,
ಅಥವಾ ಎಸ್ ಆರ್ ನೋ ಕ್ವಶನ್ಸು ಎಸ್ ಅನ್ನೋದನ್ನೇ ನಾವು ಕೇಳಬೇಕು ಅಥವಾ ನೋ ಅನ್ನೋದನ್ನೇ ಕೇಳಬೇಕು. ಒಂದು ಸರ್ಟನ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ, ಒಂದು ಸರ್ಟನ್ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ, ಓಕೆ ನಾರ್ಮಲ್ ಬರ್ತಾ ಇದೆ ಬರಬೇಕು ಅನ್ನೋದೇ ಆದರೆ, ಸೊ ಒಬ್ಬ ವ್ಯಕ್ತಿ ಆತನಿಂದ ಕೆಲವೊಂದನ್ನು ನಿರೀಕ್ಷೆಗಳನ್ನು ಮಾಡ್ತಾನೆ. ಸಂದರ್ಶನ ವಿಧಾನದಲ್ಲಿ ಅದನ್ನು ಕೆಲವೊಂದು ಸಲ ಮಾಡಿಫೈ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದರಲ್ಲಿ ತನ್ನದೇ ಆದಂತಹ ಮೆರಿಟು ಡಿಮೆರಿಟ್ಸ್ಗಳು ಇದ್ದೇ ಇರುತ್ತೆ. ವ್ಯಕ್ತಿ ಅಧ್ಯಯನ ವಿಧಾನ, ಸಂದರ್ಶನ ಮತ್ತು ಪ್ರಶ್ನಾವಳಿ ವಿಧಾನಗಳಲ್ಲಿ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಅಸೆಸ್ ಮಾಡಬಹುದು, ಗುರುತಿಸ್ಕೋಬಹುದು, ಇಂಟರ್ಪ್ರಿಟ್ ಮಾಡಬಹುದು ಅನ್ನೋ ಒಂದು ಸ್ಕಿಲ್ಲನ್ನು ನಾವು ಕಲಿಬೇಕಾಗುತ್ತೆ. ಪ್ರಶ್ನಾವಳಿ ವಿಧಾನಗಳು. ಪ್ರಶ್ನಾವಳಿ, ಕ್ವಶನೇರ್ ಮೆಥಡ್. ಒಬ್ಬ ಉದಾಹರಣೆಗೆ ಅಂತರ್ಮುಖ ಪ್ರಶ್ನಾವಳಿ, ಬಹಿರ್ಮುಖ ಪ್ರಶ್ನಾವಳಿ, ನ್ಯೂರೋಟಿಕ್ಕು, ಸೈಕೋಟಿಕ್ಕು, ಅಥವಾ ಬೇರೆ ಇನ್ಯಾವುದಾರ ಎಮೋಷನ್ಸು, ಫೀಲಿಂಗ್ಸು, ಎಮೋಷನಲ್ ಇಂಟೆಲಿಜೆನ್ಸು, ಯಾವುದಾದ್ರೂ ಒಂದು ಅಂಶಗಳನ್ನು ಅಂದರೆ ವ್ಯಕ್ತಿಯ ಗುಣಲಕ್ಷಣಗಳನ್ನು ನಾವು ಅಸೆಸ್ ಮಾಡಬೇಕು ಅಂತಾರೆ. ಪ್ರಥಮವಾಗಿ ನಾವು ಒಂದು ಕ್ವಶನೇರ್ ಅನ್ನು ಸೆಟ್ ಮಾಡ್ತೀವಿ, ಪ್ರಶ್ನಾವಳಿಗಳನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಪ್ರಶ್ನಾವಳಿ ಅಂತಂದರೆ ಎ ಸೆಟ್ ಆಫ್ ಅಥವಾ ಬಂಚ್ ಆಫ್ ಕ್ವಶನ್ಸ್ ಇರುವಂಥ ಒಂದು ಜಾಗ, ಒಂದು ಭಾಗ, ಅದನ್ನು ಪ್ರಶ್ನಾವಳಿ ಅಂತ ನಾವು ಕರೀಬಹುದು. ಪ್ರಶ್ನಾವಳಿ ಅನೇಕ ಪ್ರಶ್ನೆಗಳನ್ನು ಸೇರಿಕೊಂಡು ಏನು ಪ್ರಶ್ನಾವಳಿ ಆಗಿರುತ್ತೆ. ಎಲ್ಲರ ಉದ್ದೇಶ ಅಂದರೆ ಅಲ್ಲಿ ಪ್ರಶ್ನೆಗಳು, ಆ ಪ್ರಶ್ನಾವಳಿನಲ್ಲಿ ಇರತಕ್ಕಂಥ ಪ್ರಶ್ನೆಗಳ ಉದ್ದೇಶ ಒಂದೇ ಆಗಿರುತ್ತೆ. ಆ ಮೇನ್ ವೇರಿಯೇಬಲ್ ಏನಕ್ಕೋಸ್ಕರ ಅದು ಫಾರ್ಮ್ ಆಗಿದೆ ಅದನ್ನು ಅಸೆಸ್ ಮಾಡುವಂಥ ಒಂದು ರೀತಿಗೆ ಅದಾಗಿರುತ್ತೆ. MMPA, ಮಿನೆಸೋಟಾ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇನ್ವೆಂಟ್ರಿ, ಐಸೆಂಕ್ ಪರ್ಸನಾಲಿಟಿ ಇನ್ವೆಂಟ್ರಿ, ಆಲ್ಬರ್ಟ್ ಬಂಡೂರಾ ಅವರು ಮಾಡಿರುವಂತಹ ಒಂದು ಪ್ರಶ್ನಾವಳಿಗಳು. MMPI ಆಯಿತು, ಐಸೆಂಕ್ ಪರ್ಸನಾಲಿಟಿ ಇನ್ವೆಂಟ್ರು, ನಿಯೋ ಬಿಗ್ 5 ಫ್ಯಾಕ್ಟರ್ಸ್. ಹೇಗೆ ಈ ಬಿಗ್ 5 ಫ್ಯಾಕ್ಟರ್ಸ್ಗಳು ಮುಖಾಂತರ ನಾವು ಒಂದು ವ್ಯಕ್ತಿಯ ವರ್ತನೆಯನ್ನು ಅಥವಾ ವ್ಯಕ್ತಿತ್ವದ ವರ್ತನೆಯನ್ನು ನಾವು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ವ್ಯಕ್ತಿತ್ವವನ್ನು ಅಳೆಯಲಿಕ್ಕೆ ಅನೇಕ ಮಾರ್ಗಗಳಿದೆ, ಅಧ್ಯಯನ ವಿಧಾನಗಳಿದೆ. ಅವುಗಳನ್ನು ನಾವು ಒಂದು ಮಾರ್ಗಗಳನ್ನು ನಾವು ಅನುಸರಿಸ್ಕೊಂಡು ವ್ಯಕ್ತಿಯ ವರ್ತನೆಯನ್ನು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನೊಂದು ಈ ಪ್ರೊಜೆಕ್ಟಿವ್ ಟ್ರಿಕ್ಸ್, ತಂತ್ರಗಳು, ಟೆಕ್ನಿಕ್ಸ್ಗಳು ಇದೆ. ಸೊ ಏನು ಈ ಪ್ರೊಜೆಕ್ಟಿವ್ ತಂತ್ರಗಳು ಏನು ಅನ್ನೋದೇ ಆದರೆ, ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಹೇಳುತ್ತಿರೋ ವಿಚಾರಗಳನ್ನು, ಅನುಭವಗಳನ್ನು, ತುಮಲತೆಗಳನ್ನು ಹೊರಗಡೆಯ ಮತ್ತೊಂದು ವಸ್ತುವಿನಲ್ಲೋ ಅಥವಾ ವ್ಯಕ್ತಿಯಲ್ಲೋ ಆರೋಪಿಸುವುದಕ್ಕೆ ಅಥವಾ ಕಾಣುವುದಕ್ಕೆ ಪ್ರಕ್ಷೇಪಣ ಎನ್ನಬಹುದು ಅಥವಾ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಎನ್ನಬಹುದು. ತನ್ನ ಅನುಭವಗಳು, ತನ್ನ ವಿಚಾರಗಳು, ತನ್ನಲ್ಲಿರ್ತಕ್ಕಂಥ ತುಮಲತೆಗಳು ಹೊರಗಡೆ ಮತ್ತೊಂದು ವಸ್ತುವಿನಲ್ಲೋ ಅಥವಾ ವ್ಯಕ್ತಿಗಳಲ್ಲೋ ಆರೋಪಿಸೋದಕ್ಕೆ. ನನ್ನಲ್ಲಿರೋ ಪ್ರಾಬ್ಲಮ್ಸ್ ಇದೆ, ಸೊ ಅವನಲ್ಲಿದೆ ಅಂತ ಹೇಳೋದು. ಯಾಕೆ ಬಂದಿಲ್ಲ ಇವತ್ತು ಕ್ಲಾಸ್ಗೆ? ಸೊ ನನಗೆ ಹುಷಾರಿರಲಿಲ್ಲ, ಸೊ ಅವನಿಗೆ ಹುಷಾರಿಲ್ಲ ಅನ್ನೋದು ಹೇಳೋದು. ನನ್ನಷ್ಟಕ್ಕೆ ನಾನು ಹೇಳ್ಕೊಳೋದಕ್ಕೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ನನ್ನ ಈಗೋ ನನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಇನ್ನೊಬ್ಬರ ಜೊತೆಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಮೂಮೆಂಟಲ್ಲಿ ಈ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳನ್ನು ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದರೆ ಒಂದು ಚಿತ್ರಣಗಳನ್ನು ನಾವು ಕೊಟ್ಟಾಗ ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಚಿತ್ರಣಕ್ಕೆ ಅರ್ಥವಿವರಣೆಯನ್ನು ಕೊಟ್ಟು ಅದಕ್ಕೆ ತನ್ನದೇ ಆದಂತಹ ಒಂದು ಅರ್ಥವನ್ನು ನೀಡಿ, ಇಂತಹ ಭಾಗ ಅದು ಇಂತಹ ವಸ್ತು ವಿಷಯ, ಇದನ್ನು ನಾವು ಈ ರೀತಿಯಾಗಿ ನಾವು ಗುರುತಿಸ್ಕೋಬಹುದು ಅಥವಾ ಗಮನಿಸ್ಕೋಬಹುದು ಅನ್ನೋದನ್ನು ಕೊಡುವಂಥ ವಿಚಾರಗಳೇನಿದೆ. ಸೊ ಅದನ್ನು ನಾವು ಈ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳಂತ ಕರೀಬಹುದು. ಇನ್ನೊಬ್ಬರ ಮೇಲೆ ಅದನ್ನು ಏರಿಕೆ ಮಾಡುವಂಥದ್ದು, ಇಂಪೋಸ್ ಮಾಡುವಂಥದ್ದು. ಓಕೆ, ಸೊ ನನ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ಅಥವಾ ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ ಇದೆ. ಒಂದು ಸ್ಟೋರೀಸ್ ಇರುತ್ತೆ. ಸೊ ಒಬ್ಬ ವ್ಯಕ್ತಿ ದೂರ ನಿಂತಿದ್ದಾರೆ ಅಥವಾ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಿಂತಿದ್ದಾರೆ ಅಂತಂದಾಗ ಏನೋ ಕೋರ್ಡಿನೇಷನ್ಸ್ ಇಲ್ಲ. ಆ ವ್ಯಕ್ತಿ ಈಗೋ ಇದೆ ಅಥವಾ ಈ ವ್ಯಕ್ತಿಗೆ ಈಗೋ ಇದೆ. ಈಗೋಸ್ಗಳು ಇರೋದ್ರಿಂದ ಅವರಿಬ್ಬರ ಒಂದು ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾಗಿ ನಾವು ಇನ್ನೊಬ್ಬರ ವ್ಯಕ್ತಿಯ ಅಥವಾ ಅವರ ವರ್ತನೆಯನ್ನು ನಾವು ಜಡ್ಜ್ ಮಾಡಲಿಕ್ಕೆ ನಾವು ನಿಂತುಬಿಡ್ತೇವೆ.
ಇದು ಸಾಧ್ಯ ಆಗೋದು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಕಾನ್ಶಿಯಸ್ ಅಲ್ಲಿ ಇರ್ತಕ್ಕಂತಹ ಒಂದು ವಿಚಾರಗಳು. ಈ ವಿಚಾರಗಳು ನಮ್ಮಲ್ಲಿ ಸುಪ್ತವಾಗಿರುತ್ತೆ. ಆ ಸುಪ್ತವಾಗಿರುವಂತಹ ಒಂದು ವಿಚಾರಗಳು ಯಾವುದೋ ಒಂದು ಹಂತದಲ್ಲಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಇನ್ನೊಬ್ಬರ ಮೇಲೆ ಅದನ್ನ ಆರೋಪಣೆ ಮಾಡೋದ್ರ ಮುಖಾಂತರ ವಸ್ತುಗಳನ್ನ ನಾವು ಹೇಳ್ಕೊಳ್ತಾ ಹೋಗುತ್ತೇವೆ. ಅದನ್ನೇ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಅಂತ ಕರೀತಾರೆ. ಪ್ರೊಜೆಕ್ಟ್ ಮಾಡುವಂಥದ್ದು. ಓಕೆ, ನನ್ನಲ್ಲಿ ಇರೋ ಅಂತ ಸ್ಕಿಲ್ಸ್ ಅನ್ನ ಇನ್ನೊಬ್ರ ಮೇಲೆ ಇದೆ ಅನ್ನೋದನ್ನ ಹೇಳೋದು, ನನ್ನಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಇನ್ನೊಬ್ರ ಮೇಲೆ ಇದೆ ಅನ್ನೋದನ್ನ ನಿರೂಪಿಸಕ್ ಹೋಗೋದು. ಒಳ್ಳೇದು ಅಥವಾ ಕೆಟ್ಟದ್ದು ಯಾವುದೇ ಆಂಗಲ್ ಇಂದ ನೋಡಿದ್ರು ಸಹ ಈ ಒಂದು ವಿಚಾರಗಳಲ್ಲಿ ತುಮಲತೆಗಳಲ್ಲಿ ಆ ವ್ಯಕ್ತಿಯಲ್ಲೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಆ ಒಂದು ವಿಷಯವನ್ನು ನಾವು ಅವಲೋಕಿಸೋದೇ ಆದ್ರೆ ಅದನ್ನ ನಾವು ಪ್ರಕ್ಷೇಪಣ ಅಂತ ಕರೀಬಹುದು. ಸೊ ಅದರಲ್ಲಿ ನಾವು ಈ ಅನೇಕ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಇರೋದನ್ನ ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಈ ರೋಶಾಕ್, TAT, ಸೊ ಈ ರೀತಿಯಾದಂಥ ಸೆಂಟೆನ್ಸ್ ಫಾರ್ಮೇಷನ್, ಕಂಪ್ಲೀಟ್ ಟೆಸ್ಟು, ಸೊ ಈ ರೀತಿ ಅನೇಕ ಈ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಇರೋದನ್ನು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ರೋಶಾಕ್ ಮಸಿ ವಿಧಾನ, ರೋಶಾಕ್ ಇಂಪ್ಲಾಟ್ ಮೆಥಡ್. ಸೊ ಇಲ್ಲಿ 3 ಚಿತ್ರಗಳಿದೆ. ಈ 3 ಚಿತ್ರಗಳು ವಿಭಿನ್ನವಾಗಿದೆ. ಈ 3 ಚಿತ್ರಗಳನ್ನ ಬಿಡಿಸೋದು ಒಂದು ಹಂತದಲ್ಲಿ ಸುಲಭ. ಯಾವ ರೀತಿ ಅಂತಂದ್ರೆ, ಒಂದು ಪೇಪರ್ ಮೇಲೆ ಅದು ಯಾವುದೇ ಬಣ್ಣದ ಒಂದು ಕಲರ್ಸ್ ಅನ್ನು ನಾವು ಡ್ರಾಪ್ ಮಾಡಬೇಕು, ಅಥವಾ ಅದಕ್ಕೆ ಒಂದು ಚಿತ್ರಣವನ್ನು, ಒಂದು ರಫ್ ಚಿತ್ರಣವನ್ನು ಕೊಡಬೇಕು. ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ ಈ ರೀತಿಯಾಗಿ ಇರೋಂಥ ಒಂದು ಹಾಳೆಯನ್ನ, ಪುಸ್ತಕಗಳನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ ಈ ರೀತಿಯಾದಂಥ ಚಿತ್ರಗಳು ನಮಗೆ ಬರುತ್ತೆ. ಓಕೆ, ಈ ರೀತಿಯಾದ ಚಿತ್ರಣಗಳು ಅಂತಂದ್ರೆ ಅದು ಅರ್ಧ ಭಾಗ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಅರ್ಧ ಭಾಗ ಮಾತ್ರ ನಮಗಿರುತ್ತೆ. ಅದನ್ನು ಪೂರ್ಣ ಓಪನ್ ಆದಾಗ ಪೂರ್ಣ ಪ್ರಮಾಣದ ಚಿತ್ರ ನಮ್ಮ ಕೈಗೆ ಕಾಣ್ತಾ ಹೋಗುತ್ತೆ. ಈ ಚಿತ್ರಗಳ ಮುಖಾಂತರ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಸೆಸ್ ಮಾಡಲಿಕ್ಕೆ, ಗುರುತಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ, ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಈ ರೋಶಾಕ್ ಮಸಿ ಕಲೆ ವಿಧಾನದಲ್ಲಿ ಅನೇಕ ಬಗೆಯ ಪ್ರಕ್ರಿಯೆಗಳು ಇರೋದನ್ನು ನಾವು ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಸ್ಥಾನ, ನಿರ್ಧಾರಕಗಳು, ಒಳ ವಿಷಯ, ಪ್ರತಿಕ್ರಿಯೆಯ ಸ್ವಂತತೆ. ಏನು ಸ್ಥಾನ ಅಂತಂದ್ರೆ ಇಲ್ಲಿ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಅಲ್ಲಿ, ಎಸ್ಪೆಷಲಿ ಈ ರೋಶಾಕ್ ಇಂಪ್ಲಾಟ್ ಟೆಸ್ಟ್ ಅಲ್ಲಿ, ಮಸಿ ಕಲೆ ವಿಧಾನದಲ್ಲಿ, ಅಸೆಸ್ಮೆಂಟ್ ವಿಧಾನದಲ್ಲಿ ಯಾವ ಭಾಗವನ್ನ, ಈ ಒಂದು ಉದಾಹರಣೆಗೆ ಈ ರೀತಿಯಾದಂತಹ ಒಂದು ಚಿತ್ರವನ್ನ ನಾವು ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಆ ಚಿತ್ರವನ್ನ ನೋಡಿದ್ರೆ ಅನ್ನೋ ಒಂದು ಸ್ಟಿಮ್ಯುಲೇಟ್ ಅನ್ನ ನಾವು ಮಾಡ್ತೀವಿ, ಅಂದ್ರೆ ಎಕ್ಸ್ಪೆರಿಮೆಂಟರ್. ಅದನ್ನ ನೋಡ್ಕೊಂಡು ಆ ವ್ಯಕ್ತಿ ತನ್ನದೇ ಆದಂತಹ ಒಂದು ಅರ್ಥವನ್ನ ಕೊಡ ಹೋಗ್ತಾನೆ. ಅಂದ್ರೆ ಸೊ ಇಲ್ಲಿ ಅಥವಾ ಆರುವಂತ ಅಕ್ಕಿ ಇರಬಹುದು, ಅಥವಾ ಪಕ್ಷಿ ಇರಬಹುದು, ಅಥವಾ ಒಂದು ಪ್ರಾಣಿಗಳು ಇರಬಹುದು, ಚಿತ್ರ ಇರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂತಹ ಬೇರೆ ಅರ್ಥವನ್ನ ಕೊಡುವಂತಹ ವಸ್ತು ವಿಷಯಗಳಾಗಿರಬಹುದು. ಹೇಗೆ ನಾವು ಅದನ್ನ ಗ್ರಹಿಸ್ತೀವಿ, ಯಾವ ಭಾಗಕ್ಕೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ, ಅದರ ಅರ್ಥವೇನು, ಈ ಎಲ್ಲ ಆಂಗಲಿಂದನೂ ಸಹ ನಾವು ಈ ಒಂದು ವಸ್ತು ವಿಷಯದಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅವುಗಳಲ್ಲಿ ಸ್ಥಾನ ಅಂದ್ರೆ ಯಾವ ಸ್ಥಾನ, ಯಾವ ಪೊಸಿಷನ್ಸ್, ಯಾವ ಭಾಗದಲ್ಲಿ ನಾವು ನೋಡಿದ್ರೆ ಒಂದು ಈ ರೀತಿಯಾದಂಥ ಒಂದು ಆಕೃತಿ ಕಾಣ್ತಾ ಇದೆ, ಒಂದು ನಿರ್ದಿಷ್ಟವಾದಂಥ ಒಂದು ಆಕೃತಿ, ಅದು ಹಿನ್ನೆಲೆಗೆ ಕಂಡು ಬರ್ತಕ್ಕಂಥ ಒಂದು ಆಕೃತಿಗಳು ಏನು. ಎರಡನೇದು ನಿರ್ಧಾರಕಗಳು, ಅದನ್ನು ನಾವು ಹೇಗೆ ನಿರ್ಧರಿಸಬೇಕು, ರೆಕಗ್ನಿಷನ್ ಹೇಗೆ ಮಾಡಬೇಕು. ಎಲ್ಲವೂ ಸಹ ಒಂದಕ್ಕೆ ಒಂದು ಕಾರಣಗಳ ಆಗಿರುತ್ತಾ, ಕಾರಣಗಳೇ ಆಗಿದ್ರೆ ಸೊ ಯಾವ ರೀತಿಯಾದಂತಹ ಕಾರಣಗಳು, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು. ಸೊ ಒಂದು ಅಂಶಗಳು ಹೇಗೆ ನಿರ್ಧಾರವನ್ನ ಮಾಡುತ್ತೆ. ಓಕೆ, ಸೊ ಈ ರೀತಿಯಾದಂಥ ಒಂದು ವಸ್ತು ವಿಷಯಗಳು ಈ ಒಂದು ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ನ ಎರಡನೇ ಹಂತಗಳು ಆಗಿರುತ್ತೆ. ಒಳ ವಿಷಯ, ಇನ್ಸೈಟ್ಫುಲ್ ಇನ್ಫಾರ್ಮೇಶನ್, ನನ್ನಲ್ಲಿರ್ತಕ್ಕಂಥ ಆ ವಸ್ತುವಿನ ಬಗ್ಗೆ ಇರ್ತಕ್ಕಂಥ ಒಂದು ಅನುಭವ, ಮಾಹಿತಿ, ಅಥವಾ ಬ್ಯಾಕಪ್ ಇನ್ಫಾರ್ಮೇಶನ್ಸ್.
ಈ ಒಂದು ವಸ್ತು ವಿಷಯ, ಈಗ ಒಂದು ಮೌಸ್ ಅಂತ ನಾವು ಕರಿಬೇಕು ಅನ್ನೋದಾದ್ರೆ ಅದ್ರ ಬಗ್ಗೆ ಇರ್ತಕ್ಕಂಥ ಪೂರ್ವ ಜ್ಞಾನ ನನಗಿರ್ಬೇಕು. ನನ್ನಲ್ಲಿರ್ತಕ್ಕಂಥ ಒಂದು ಒಳ ವಿಷಯ ನೋಟ ನಮಗಿರ್ಬೇಕು. ಹಂಗಿದ್ರೆ ಈ ಒಂದು ವಸ್ತು ವಿಷಯಗಳನ್ನ ನೋಡಿದ್ರೆ ಅಥವಾ ವಸ್ತುವನ್ನ ನೋಡಿದ್ರೆ ನಾವು ಈಸಿಯಾಗಿ ಅದು ಸಾಮಾನ್ಯವಾಗಿ ಗುರ್ತಿಡಿ. ಅಂದ್ರೆ ವಸ್ತುವಿನ ಒಳ ವಿಷಯ ನಮ್ಮಲ್ಲಿ ಜಾಗೃತವಾಗಿರ್ಬೇಕು. ಒಂದು ಒಳ ವಿಷಯ ನಮ್ಮಲ್ಲಿ ಜಾಗೃತವಾಗಿತ್ತು ಅಂತಾರೆ ಯಾವುದಾದರೂ ಒಂದು ವಿಷಯಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಅಥವಾ ಅದನ್ನ ಅರ್ಥ ಮಾಡೋಕ್ಕೆ ನಾವು ಮಾಹಿತಿಯನ್ನ ಗ್ರಹಿಸ್ಲಿಕ್ಕೆ ನಮಗೆ ಕಷ್ಟ ಸಾಧ್ಯವಾಗೋದಿಲ್ಲ. ಪ್ರತಿಕ್ರಿಯೆಯ ಸ್ವಂತತೆ ಒಂದು ಸ್ಥಾನವನ್ನ ಗುರುತಿಸಿದಾದ ಮೇಲೆ, ನಿರ್ಧಾರಕ ಆದ ಮೇಲೆ, ಒಂದು ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ಸ್ ನಾಲೆಜ್ ಇದೆ ಅನ್ನೋದಾದ್ರೆ ಪ್ರತಿಕ್ರಿಯೆಯ ಸ್ವಂತತೆ, ನಾವು ಅದಕ್ಕೆ ಹೇಗೆ ರಿಪ್ಲೈ ಅನ್ನ ಕೊಡ್ತೀವಿ, ರಿಯಾಕ್ಟ್ ಅನ್ನ ಮಾಡ್ತೀವಿ, ಅದು ಹೇಗೆ ಈ ನಮ್ಮ ಸ್ವಂತತೆಯ ಮೇಲೆ, ಬಲದ ಮೇಲೆ ನಿಂತಿರುತ್ತೆ. ಸೊ ಹೀಗೆ ಈ ಒಂದು ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು, ತಂತ್ರಗಳು ಈ ಒಂದು 4 ಆಯಾಮಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಪ್ರಯತ್ನವನ್ನು ಅಥವಾ ಲಿಮಿಟೇಷನ್ ಅನ್ನ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಹೋಗ್ತಾರೆ. ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳನ್ನ ನಾವು ನೋಡಿದ್ರೆ ಇದು ಒಂದೇನಾ ಪ್ರೊಜೆಕ್ಟಿವ್ ಟೆಕ್ನಿಕ್ಸು ಅಂದ್ರೆ ರೋಶಾಕ್ ಇಂಕ್ ಬ್ಲಾಕ್ ಟೆಸ್ಟ್ ಏನಿದೆ ಅಥವಾ ರೋಶಾಕ್ ಮಸಿ-ಕಲೆ ವಿಧಾನ ಅಥವಾ ಒಂದು ಟೆಕ್ನಿಕ್ಸ್ ಏನಿದೆ ಅದೊಂದೇನಾ ಅನ್ನೋದೇ ಆದ್ರೆ ಸೊ ಇಲ್ಲ. ಸೊ ಅದಕ್ಕಿಂತ ಹೆಚ್ಚಿನ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು, ವಿಭಿನ್ನವಾಗಿರುವಂತಹ ಒಂದು ಟೆಕ್ನಿಕ್ಸ್ಗಳು ನಮ್ಮಲ್ಲಿ ಇದಾವೆ ಅನ್ನೋದು ನಮಗೆ ಕಂಡು ಬರುತ್ತೆ. ಅವುಗಳಲ್ಲಿ ಮುಖ್ಯವಾಗಿ ವಿಷಯ ಸಂಜ್ಞಾನ ಪರೀಕ್ಷೆ TAT ಟ್ರಾಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್, ವಾಕ್ಯಪೂರ್ಣ ಪರೀಕ್ಷೆ ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್, ಚಿತ್ರಲೇಖನ ಪರೀಕ್ಷೆ ಅಂದರೆ ಚಿತ್ರವನ್ನ ಕಂಪ್ಲೀಟ್ ಮಾಡುವಂಥದ್ದು ಒಂದು ಟೆಸ್ಟ್, ಶಬ್ದ ಸಾಹಚರ್ಯ ಫ್ರೀ ಅಸೋಸಿಯೇಷನ್ ಲರ್ನಿಂಗ್ ಅಥವಾ ಫ್ರೀ ಅಸೋಸಿಯೇಷನ್ ಟೆಕ್ನಿಕ್ಸ್ ಆರ್ ವಿಧಾನ. when you talk about traumatic perception test, ಸೊ ಅಲ್ಲೊಂದು ಸ್ಟೋರೀಸ್ ಇರುತ್ತೆ, ಅಲ್ಲಿ ಅನೇಕ 10 ಕಾರ್ಡ್ಗಳಿರುತ್ತೆ, 10 ಕಾರ್ಡ್ ಇರುತ್ತೆ ಟ್ರಾಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್ ಅಲ್ಲಿ. ಒಂದು ಸ್ಟೋರಿ ಲೈನ್ಸ್ ಇರುತ್ತೆ, ಪ್ರತಿಯೊಂದು ಚಿತ್ರಕ್ಕೂ ಇನ್ನೊಂದು ಚಿತ್ರವನ್ನು ನಾವು ಕಂಪೇರ್ ಮಾಡಿದ್ರೆ ಒಂದು ಲೈನ್, ಒಂದು ಸ್ಟೋರಿ ಕನೆಕ್ಟ್ ಆಗಿರುತ್ತೆ. ಅದನ್ನ ನಾವು ಹೇಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದೇ ಇಲ್ಲಿ ಒಂದು ವಸ್ತು ವಿಷಯ, ಸಂಜ್ಞಾನ ವಿಷಯ. ಉದಾಹರಣೆಗೆ ಒಂದು ಬೀರ್ ಇರುತ್ತೆ, ಅಂದ್ರೆ ಕರಡಿಗಳು ಇರುತ್ತೆ, ಸೊ ಅಥವಾ ಒಂದು ಚಿಂಪಾಂಜಿಗಳಿರುತ್ತೆ, ಅವುಗಳ ನಡುವೆ ಆಗಿರ್ತಕ್ಕಂಥ ಒಂದು ಸಂಭಾಷಣೆಗಳು ಏನಿರುತ್ತೆ ಅದನ್ನ ನಾವು ಇನ್ನೊಬ್ಬರ ಜೊತೆಗೆ ಹೊಂದಿರ್ತಕ್ಕಂಥ ಒಂದು ಸಂಭಾಷಣೆಯ ಒಂದು ಆತ್ಮೀಯತೆ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂತಹ ಅಥವಾ ಅಡಗಿ ಕುಂದಿರ್ತಕ್ಕಂತಹ ಒಂದು ವಸ್ತು ವಿಷಯಗಳು ಇನ್ನೊಬ್ಬರ ಮೇಲೆ ದೂರೋದ್ರ ಮುಖಾಂತರ, ಪ್ರೊಜೆಕ್ಟ್ ಮಾಡ್ಕೊಳೋದ್ರ ಮುಖಾಂತರ ಸೊ ಇವರು ಸರಿ ಇಲ್ಲ, ಸೊ ಅವರ ವರ್ತನೆಗಳಲ್ಲಿ ಕಂಡು ಬರುತ್ತಾ ಅಥವಾ ಅವ್ರು ಮಾಡ್ಕೋಬೇಕಾಗಿರುವಂತಹ ವಸ್ತು ವಿಷಯಗಳ ಬಗ್ಗೆ, ಮಾಡಿಫಿಕೇಶನ್ ವಸ್ತು ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಹೀಗೆ ಪ್ರೊಜೆಕ್ಟಿವ್ ಟೆಸ್ಟ್ಗಳ ಮುಖಾಂತರ ನಮ್ಮಲ್ಲಿ ಸುಪ್ತ ಚೇತನದಲ್ಲಿ ಇರ್ತಕ್ಕಂಥ ಅನೇಕ ಹುದುಗಿರುವಂತಹ ಐಡಾಗಿರುವಂತಹ ಮಾಹಿತಿಗಳನ್ನು ಹೊರ ತೆಗೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಾಕ್ಯಪೂರ್ಣ ಪರೀಕ್ಷೆ ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್, ಅಪೂರ್ಣವಾಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಕೊಡೋದು, ಅದನ್ನ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಹೇಳೋದು. ಹೇಗೆ ಈ ವಾಕ್ಯ ಜೋಡಣೆ ಅಥವಾ ಪೂರ್ಣ ಪರೀಕ್ಷೆ ಅನ್ನೋದೇ ಆದ್ರೆ ಈ ಬಿಟ್ಟ ಸ್ಥಳವನ್ನ ತುಂಬಿರಿ ಅನ್ನೋದು ನಾವು ಈಗಾಗಲೇ ಗೊತ್ತಿದೆ. ಅಲ್ಲಿ ಬಂದು ಕೂರುವಂತಹ ವಸ್ತುಗಳು ಯಾವುವು, ಬಂದು ಕೂರುವಂತಹ ಪದ ಪುಂಜ ಯಾವುದು, ಸೊ ಇವುಗಳನ್ನ ನಾವು ಗುರುತಿಸ್ಕೊಂಡು ಹೇಗೆ ನಾವು ವಾಕ್ಯವನ್ನ ಕಂಪ್ಲೀಟ್ ಮಾಡ್ತೀವಿ, ರಚಿಸ್ತೀವಿ ಅನ್ನೋದು ಇಲ್ಲಿ ಒಂದು ವಸ್ತು ವಿಷಯವಾಗುತ್ತೆ. ಹಾಗೆ ಚಿತ್ರಲೇಖನ ಹಾಗೂ ಫ್ರೀ ಅಸೋಸಿಯೇಷನ್ ಅಂತಂದ್ರೆ ಶಬ್ದ ಸಾಹಚರ್ಯ. ಇದನ್ನ ಕಂಡಿಡುವಂಥದ್ದು ಒಂದು ಮುಕ್ತ ಸಾಹಚರ್ಯ, ಶಬ್ದ ಸಾಹಚರ್ಯ, ಫ್ರೀ ಅಸೋಸಿಯೇಷನ್ ಅನ್ನೋದು ಕಂಡುಹಿಡಿದವರು ಸಿಗ್ಮಂಡ್ ಫ್ರಾಯ್ಡು ಒಂದು ಸೈಕೋನಾಟಿಕಲ್ ಥಿಯರಿನಲ್ಲಿ ಅಲ್ಲಿ ಬರ್ತಕ್ಕಂತಹ ಅನೇಕ
ಥೆರಪೀಸ್ ಡಿಸಾರ್ಡರ್ಸ್ಗಳನ್ನು ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕೊಡಬೇಕು ಅಂತ ಅನೇಕ ಮೆಥಡ್ಗಳನ್ನು ವಿಧಾನಗಳನ್ನು ಅನುಸರಿಸ್ತಾರೆ. ಅದರಲ್ಲಿ ಈ ಮುಕ್ತ ಸಾಹಚರ್ಯ ಅನ್ನೋ ಒಂದು ತಂತ್ರವೂ ಸಹ ಒಂದು. ಮುಕ್ತ ಸಾಹಚರ್ಯ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಫ್ರೀಯಾಗಿ ಮುಕ್ತವಾಗಿ ತನ್ನಗೆ ಅನಿಸಿರುವಂತಹ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಅನುವು ಮಾಡಿಕೊಡ್ತಾರೆ. ನಿರ್ದೇಶಕ ಅಥವಾ ಇಂಟರ್ವ್ಯೂವರ್ ಅಥವಾ ಮಾಹಿತಿಯನ್ನು ಕೇಳುವಂಥವ್ರು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ಹಿಂಭಾಗದಲ್ಲಿ ಇಟ್ಕೊಂಡು ಹೇಳುವಂತಹ ವ್ಯಕ್ತಿ ಹೇಳುವಂತಹ ಎಲ್ಲ ಮಾಹಿತಿಗಳನ್ನ ರೆಕಾರ್ಡ್ ಮಾಡ್ಕೊಳ್ಳುವಂಥ ಅಥವಾ ದಾಖಲಿಸಿಕೊಳ್ಳುವಂತಹ ಅಥವಾ ಅದಕ್ಕೆ ತನ್ನದೇ ಆದಂತಹ ಒಂದು ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅದಕ್ಕೊಂದು ಎನ್ವಿರಾನ್ಮೆಂಟಲ್ ಇರುತ್ತೆ, ಒಂದು ಇಂಟರ್ನಲ್ ಸೆಟಪ್ ಇರುತ್ತೆ ಈ ಮುಕ್ತ ಸಾಹಚರ್ಯ. ಅಥವಾ ಒಂದು ಚೇರು, ಒಂದು ಆರಾಮದಾಯಕವಾದಂತಹ ಒಂದು ಚೇರು, ಅದ್ರ ಮೇಲೆ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಕೌನ್ಸಿಲ್ ಯಾರು ಮಾಡಬೇಕಾಗಿರುತ್ತೆ ಅವರನ್ನ ಮನಗಿಸ್ಬಿಡ್ತಾರೆ. ನಿನಗೆ ಬೇರೆ ಯಾವ್ದಾದ್ರು ಒಂದು ಪ್ಲೇಸನ್ನ ನೋಡ್ಕೊಂಡು ಅಥವಾ ಮೇಲ್ಭಾಗದ ಯಾವುದೋ ಒಂದು ಲೈಟ್ ನೋಡ್ಕೊಂಡು, ಯಾವುದೋ ಒಂದು ಗೋಡೆಯನ್ನ ನೋಡ್ಕೊಂಡು, ಅದು ಯಾವ್ದಾದ್ರು ಒಂದು ವಸ್ತುವನ್ನ ನೋಡ್ಕೊಂಡು, ಓಕೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮುಕ್ತವಾಗಿ ನೀವು ಹೇಳ್ಕೋಬಹುದು ಅನ್ನೋದ ನಾವು ಇನ್ಫಾರ್ಮೇಶನ್ ಅಥವಾ ಸ್ಟಿಮ್ಯುಲೇಷನ್ ಅನ್ನ ಕೊಡ್ತಾ ಹೋದಾಗ ಆ ವ್ಯಕ್ತಿ ತನಗನಿಸಿದ್ದನ್ನ ಮುಕ್ತವಾಗಿ ರಿಮೆಂಬರ್ ಮಾಡಿಕೊಂಡು ಏನೆಲ್ಲ ಇನ್ಫಾರ್ಮೇಶನ್ ಅದಕ್ಕೆ ಅಟ್ಯಾಚ್ ಆಗಿದೆ ಅದನ್ನೆಲ್ಲ ಗ್ರಹಿಸ್ಕೊಂಡು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅದು ಮುಕ್ತ ಸಾಹಚರ್ಯ ವಿಧಾನ. ಮುಕ್ತವಾಗಿ ಓಪನ್ ಆಗಿ ಕೊಡುವಂಥದ್ದು ಅಂದ್ರೆ ಇಂಟರ್ವ್ಯೂವರ್ ಏನಿರ್ತಾನೆ ಅದು ಯಾವ ರೀತಿಯಾದಂತಹ ಯಾವ ಮಾಹಿತಿ ಮುಂದೆ ಅದನ್ನ ಆರ್ಗನೈಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಇದೆಲ್ಲ ಕೆಲಸಗಳನ್ನ ಈ ಯಾರು ಇಂಟರ್ವ್ಯೂ ಇರ್ತಾನಲ್ಲ ಅವ್ರು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ಇವತ್ತಿನ ಒಂದು ವಸ್ತು ವಿಷಯಗಳು. ಸೊ ಇವತ್ತಿನ ವಸ್ತು ವಿಷಯದಲ್ಲಿ ವ್ಯಕ್ತಿತ್ವ ಅಂದ್ರೆ ಏನು, ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುವಂಥ ಅಂಶಗಳು, ಅದರ ಜೈವಿಕ ನಿರ್ಧಾರಗಳೇನು, ಅಂದರೆ ಅನುವಂಶೀಯತೆ, ಶಾರೀರಿಕ ರಚನೆ, ನಿರ್ನಾಳ ಗ್ರಂಥಿಗಳ ಪಾತ್ರಗಳೇನು, ಪರಿಸರದ ನಿರ್ಧಾರಕಗಳು ಯಾವ್ಯಾವು, ಕೌಟುಂಬಿಕ ಪರಿಸರ ಅದರಲ್ಲಿರ್ತಕ್ಕಂಥ ಆಂತರಿಕ ಮತ್ತು ಬಾಹ್ಯ ಪರಿಸರ ಹೇಗೆ ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ, ಸಾಮಾಜಿಕ ಪರಿಸರ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ, ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳು ಹೇಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ, ವ್ಯಕ್ತಿತ್ವವನ್ನು ಅಳೆಯುವಲ್ಲಿ ಇರತಕ್ಕಂಥ ವಿವಿಧ ಆಯಾಮಗಳೇನು, ವಿಧಾನಗಳೇನು, ಟೆಕ್ನಿಕ್ಸ್ಗಳೇನು, ಅವುಗಳಿಗೆ ಮುಖ್ಯವಾಗಿ ಈ ವ್ಯಕ್ತಿ ಅಧ್ಯಯನ ವಿಧಾನಗಳು ಬರುತ್ತೆ. ಅದರ ಕೇಸ್ ಸ್ಟಡಿ, ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ರೆಡಿಮೇಡ್ ಫಾರ್ಮ್ಯಾಟ್ ಇರುತ್ತೆ, ಅಥವಾ ನಾವೇ ಒಂದು ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಪ್ರಿಪೇರ್ ಆಗಿರುವಂತಹ ಒಂದು ಕೇಸ್ ಸ್ಟಡಿಯ ಫಾರ್ಮ್ಯಾಟ್ ಅನ್ನ ಇಟ್ಕೊಂಡು ವ್ಯಕ್ತಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನ ಅಥವಾ ನಾವು ಏನು ಟಾರ್ಗೆಟ್ ಪಾಪ್ಯುಲೇಷನ್ ಅಥವಾ ಸ್ಟಡಿ ಪಾಪ್ಯುಲೇಷನ್ ಇರುತ್ತೆ ಆ ಸ್ಟಡಿ ಪಾಪ್ಯುಲೇಷನ್ಸ್ ಇಂದ ನಾವು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎರಡನೇದು ಸಂದರ್ಶನ ವಿಧಾನ, ಅಂದ್ರೆ ಫೇಸ್ ಟು ಫೇಸ್ ಇರುತ್ತೆ. ಈಗೆಲ್ಲ ಓವರ್ ಫೋನ್ ಆಗಿರುತ್ತೆ, ಥ್ರೂ ಡಿಫ್ರೆಂಟ್ ಮೋಡ್ಸ್ ಇದೆ, ವರ್ಚುವಲ್ ಮುಖಾಂತರನೂ ಸಹ ನಾವು ಇಂಟರ್ವ್ಯೂ ಅನ್ನ ಮಾಡಬಹುದು. ಹೇಗೆ ಈ ಸಂದರ್ಶನಗಳ ಮುಖಾಂತರ ವ್ಯಕ್ತಿಯ ವರ್ತನೆಯನ್ನ ಅಥವಾ ಹೇಗೆ ಅಳೆಯಬಹುದು, ಗುರುತು ಮಾಡಬಹುದು, ಅಥವಾ ಯಾವ ರೀತಿಯಾದಂತಹ ವ್ಯಕ್ತಿತ್ವ ಹೊಂದಿದ್ದಾನೆ, ಆಂತರಿಕ ವರ್ತನೆ ಎಷ್ಟಿದೆ, ಬಾಹ್ಯ ವರ್ತನೆ ಎಷ್ಟಿದೆ, ಪೊಲೈಟ್ ಆಗಿರುವಂತದ್ದು ಎಷ್ಟಿದೆ, ಅಗ್ರೆಸಿವ್ ಬಿಹೇವಿಯರ್ ಎಷ್ಟಿದೆ, ಈ ಎಲ್ಲ ಅಂಶಗಳನ್ನ ನಾವು ಸುಲಭಕ್ಕೆ ಈ ಪ್ರಶ್ನಾವಳಿಗಳನ್ನ ತನ್ನದೇ ಆದ ಪ್ರಶ್ನಾವಳಿಗಳನ್ನ ಸೃಷ್ಟಿಸಿಕೊಂಡು ಕ್ರಿಯೇಟ್ ಮಾಡಿ ಅದಕ್ಕೆ ರಿಲಯಬಿಲಿಟಿ, ವ್ಯಾಲಿಡಿಟಿ ಚೆಕ್, ರೀಚೆಕ್, ಎಸ್ಟಾಬ್ಲಿಷ್ ಏನಿದೆ ಅದನ್ನು ನೋಡಿಕೊಂಡು ನಾವು ಮಾಡ್ತಾ ಹೋಗಬಹುದು. ಅಂದರೆ ವ್ಯಕ್ತಿಯ ವರ್ತನೆಯನ್ನ ಅಸೆಸ್ ಮಾಡಲಿಕ್ಕೆ ಅಥವಾ ವ್ಯಕ್ತಿಯ ವರ್ತನೆಯನ್ನ ನಾವು ಅಳೆಯೋದಿಕ್ಕೆ, ಮೆಜರ್ಮೆಂಟ್ ಮಾಡಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಪ್ರೊಜೆಕ್ಟಿವ್ ಟೆಕ್ನಿಕ್ಸು ಅಂತ ಬರುತ್ತೆ. ಪ್ರೊಜೆಕ್ಟಿವ್ ಟೆಕ್ನಿಕ್ಸು ಈ ರೀತಿಯಾದಂಥ ಒಂದು ಇಂಕನ್ನ ಒಂದು ಪೇಪರ್ ಮೇಲೆ ಮಡಿಸಿದ್ರೆ ಅದು ಎರಡೂ ಕಡೆ ಪ್ರಿಂಟ್ ಆಗುತ್ತೆ. ಅದನ್ನ ಕೊಟ್ಟು ಉದಾಹರಣೆಗೆ ಯಾವ ರೀತಿಯಾದಂತಹ ಚಿತ್ರಣ ನಿಮಗೆ ಗೋಚರಿಸುತ್ತೆ ಅಥವಾ ನಿಮ್ಮ ಗಮನಕ್ಕೆ ಬರುತ್ತೆ ಅದನ್ನು ಹೇಳಿ ಅಂತಂದು ನನ್ನಲ್ಲಿ ಅಡಗಿರ್ತಕ್ಕಂಥ ಅನೇಕ ಸುಪ್ತ ಮಾಹಿತಿಗಳನ್ನ ನಾವು ಹೊರೆ ಹಾಕ್ಲಿಕ್ಕೆ ಈ ಒಂದು ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳು ಕಾರಣವನ್ನ ಮಾಡುತ್ತೆ. ಅದರಲ್ಲಿ 4 ಪ್ರಮುಖವಾಗಿರ್ತವೆ, 4-5 ಪ್ರಮುಖವಾದಂತಹ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ಗಳಿದೆ. ವಿಷಯ ಸಂಜ್ಞಾನ ಪರೀಕ್ಷೆ, ವಾಕ್ಯಪೂರ್ಣ ಪರೀಕ್ಷೆ, ಚಿತ್ರಲೇಖನ ಪರೀಕ್ಷೆ ಮತ್ತು ಶಬ್ದ ಸಾಹಚರ್ಯ ಪರೀಕ್ಷೆ ಅದು ವಿಧಾನ. ಸೊ ಇಲ್ಲಿಗೆ
ಇವತ್ತಿನ ಸಮಯವು ಮುಗ್ದಿದೆ, ಇವತ್ತಿನ ವಸ್ತು ವಿಷಯವು ಮುಗ್ದಿದೆ. ನಮಸ್ಕಾರ.